ಸಲ ನಾವು ಅನ್ಕೊಂಡಿದ್ದೇ ಬೇರೆ, ಆಗೋದೇ ಬೇರೆ. ನಾವು ಏನೋ ಮಾಡ್ಲಿಕ್ಕೆ ಹೋಗಿರ್ತೀವಿ, ಏನೇನೋ ಆಗ್ಬಿಡುತ್ತೆ. ಹಿಂಗೆ ಜೀವನದಲ್ಲಿ ಏನಾಗುತ್ತಂದರೆ, ಬದುಕಿನಲ್ಲಿ ನಾವು ಓದಬೇಕು, ಓದಿ ಒಂದು ಸ್ಥಾನಕ್ಕೆ ಹೋಗಬೇಕು, ಈ ರೀತಿ ಬೆಳಿಬೇಕು ಅಂತ ಕನಸು ಇಟ್ಕೊಂಡು ಸಾಕ್ತಾ ಇರ್ತೀವಿ. ಕೆಲವೊಂದು ಸಲ ಏನಾಗುತ್ತೆ, ಆ ಕನಸು ನನಸಾಗಲ್ಲ, ನಿರಾಶರಾಗ್ತೀವಿ, ಖಿನ್ನರಾಗ್ತೀವಿ. ಹಾಗಾಗ್ಬಾರ್ದು. ಗುರಿ ಸಾಧಿಸುವ ಪ್ರಯತ್ನ ಮಾಡಿ, ಗುರಿ ತಲುಪಲಾಗದಿದ್ದರೂ ನೀವು ಬೇರೆ ಕಡೆ ಸಾಗ್ತಾ ಇದ್ದೀರಲ್ಲ, ಇರಲಿ, ಅಲ್ಲೇ ಮುಂದುವರಿಸಿ, ನಿಲ್ಲಬೇಡ್ರಿ. ಓಡೋ ಕುದುರೆಗೆ ಬೆಲೆ ಇರುತ್ತೆ. ನಮಸ್ಕಾರ, ನಾನು ನಿಮ್ಮ ಅರುಣ್ ಟಾಕ್ಸ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನಿಮ್ಮಂತೆ ಮಾತುಗಳು ಆಡ್ತಾ ಇರಬೇಕು. ನನಗೆ ತಿಳಿದಿದ್ದು ನಾನು ಹೇಳ್ತೀನಿ, ನಿಮಗೆ ತಿಳಿದಿದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬನ್ನಿ, ಲಕ್ಷ್ಯ ಗುರಿಯೊಳಗೆ ತಿಳ್ಕೊಳ್ಳೋಣ. ಈ ಸುಮ್ಮನೆ ನನ್ನದೇ ಉದಾಹರಣೆ ತಗೊಳ್ರಿ. ನಾನೇನು ಮಾಡಿದೆ, ಓದಿರೋದು ಸರ್ಕಾರಿ ಪ್ರಾಥಮಿಕ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ. ಭಾಷೆಗಳಲ್ಲಿ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಆವಾಗ ನಮಗೆ 4ನೇ ತರಗತಿ ಇದ್ದಾಗ ಹಿಂದಿ ಇಂಗ್ಲೀಷ್ ಇರಲಿಲ್ಲ. 5ನೇ ತರಗತಿ ಇಂಗ್ಲೀಷ್ ಬರ್ತಿತ್ತು. ಅವಾಗ ಏನು ಅಂತಿದ್ರು ಸರ್ ಅಂತ ಹೆದರ್ಸ್ಬಿಡ್ತಿದ್ರು. ಮಕ್ಕಳೇ, ನಿಮ್ಗೆ 5ನೇ ತರಗತಿ ಬಂತು, ಮುಂದಿನ ವರ್ಷ ಇಂಗ್ಲೀಷ್ ಇರ್ತದೆ ಮಕ್ಕಳೇ, ಅಲ್ಲಿ ಭಯ ಪಡ್ತಿದ್ವಿ, ಹೆದರಿ ಬಿಡ್ತಿದ್ವಿ. ಅವ್ರು ಹೇಳ್ತಿದ್ರು. ಆದ್ರೆ ಒಂದೊಂದು ಸಲ ಈಗ ಅನಿಸ್ತದ, ಅವಾಗಿನ ದಿವಸ ಆ ಒಂದಿಬ್ಬರು ಯಾರೋ ಶಿಕ್ಷಕರು ತಪ್ಪು ಮಾಡಿದ್ರೇನು, ನೆಗೆಟಿವಿಟಿ ತುಂಬಿಟ್ರೇನು, ಭಯ ಹುಟ್ಟಿಸ್ಬಿಟ್ರೇನು, ಆವಾಗಲಿಂದ ಇಂಗ್ಲೀಷ್ ಅಂದರೆ ಭಯ ಆಗಕ್ಕೆ ಚಾಲು ಮಾಡಿಬಿಡ್ತು. ಅವ್ರು ಹೇಳ್ಬೇಕಾಗಿತ್ತಲ್ಲ, ಇಂಗ್ಲೀಷ್ ಚಂದ ಇರ್ತಪ್ಪ, ಮುಂದಿನ ವರ್ಷ ನಿಮ್ಗೆ ಇಂಗ್ಲೀಷ್ ಸಿಗ್ತದ, ನಿಮ್ಗೆ ಜ್ಞಾನ ಸಿಗ್ತದ, ನೀವು ಹೊಸ ಭಾಷೆ ಕಲಿತೀರಿ, ಇಂಗ್ಲೀಷ್ ಹಿಂದಿ ಇರ್ತದ, ಮುಂದೆ ನಿಮ್ಗೆ ಉಪಯೋಗ ಆಗ್ತದ. ಆ ಥರ ನಮ್ಗೆ ಯಾರೂ ಕಲಿಸ್ಲಿಲ್ಲ. ಬಹುಶಃ ಅವ್ರಿಗೂ ಇಂಗ್ಲೀಷ್ ಬರಲಿಲ್ಲೇನು. ಹೌದು, ಒಬ್ಬರಿದ್ರು. ಮುಂದೆ ಇಂಗ್ಲೀಷ್ ಬಂತು, ಭಯನೇ. ABCD ಅಂದರೆ ಭಯ, ಇಂಗ್ಲೀಷ್ ಅಂದರೆ ಭಯ. ಅದು ಎಷ್ಟು ಸರಳ, 26 ಅಕ್ಷರ ಅಂದರೂ ಅದಕ್ಕೆ ನಮ್ಮ ಭಯನೇ. ಅವ್ರು ಏನಾದರೂ ಬರಲಿ, ಅದಾಯಿತು. ಮುಂದೆ 6ನೇ 7ನೇ ತರಗತಿ ಇಂಗ್ಲೀಷ್ ತಿಳಿನೇ ಇಲ್ಲ. ಹೆಸರು ಅರುಣ್, ARUN ಸ್ಪೆಲ್ಲಿಂಗ್. ಅವಾಗ ಶರಣಗೌಡ್ರ ತಪ್ಪು ಸರ್ ಇದ್ರು ಮಾಸ್ತರು. ಪಾಪ ಅವ್ರು ಇಲ್ಲ, ಭಾಳ ಒಳ್ಳೆ ಮಾಸ್ತರು. ಅವ್ರು ಏನು ಹೇಳಿದ್ರು, ಯಾರ್ಯಾರಿಗೆ ನಿಮ್ಮ ಹೆಸರು ಗೊತ್ತಿಲ್ಲಲ್ಲ, ಇಂಗ್ಲೀಷ್ನಾಗ ಬರ್ಲಿಕ್ಕೆ ಬರಲ್ಲ ಹೇಳ್ರಿ ಅಂತಂದ್ರು. ಕೈ ಎತ್ತಿ ಅಂದರು. ಸಾಲಿನೇ ಎಲ್ಲ ಹುಡುಗರೇ ಕೈ ಎತ್ತಿಬಿಟ್ರು ಕ್ಲಾಸ್ ರೂಮ್ನಾಗ. ಕೊಡ್ಸಲ್ಲೇಗೊಳ್ಳೆ, ನಿಮಗೆ ನಿಮ್ಮ ಹೆಸರು ಬರ್ಲಿಕ್ಕೆ ಬರಲ್ಲ ಹೇಳ್ರಿ ಅಂತ ಒಬ್ಬೊಬ್ರಿಗೆ ಹೆಸರು ಹೇಳಿದ್ಮೇಲೆ ಅವ್ರು ಬೋರ್ಡ್ ಮೇಲೆ ಹೆಸರು ಬರ್ತಿದ್ರು, ಬರ್ಕೋ ಕಾಪ್ಯಾಗ ಅಂತಿದ್ರು. ನನ್ನ ಪಾಡಿ ಬಂತು, ಏನೋ ನಿನ್ನ ಹೆಸರು ಅಂದರು. ಅರುಣ್, ಇಟ್ಟು ಬರಲ್ಲ ಕೊಡ್ಸಲ್ಲೇ ಅಂತ ಹೊಡೆದ್ರು. ಒಂದು ಕಡೆ ಇರಲಿ 2 ಕಡೆ ಹೊಡೆದ್ಬಿಟ್ರು. ಅದು ಇನ್ನೂ ನೆನಪದ ARUN ಅಂತ. ಅದು ಬರ್ಕೊಂಡು ARUN ಅಂತ ನನಗೆ ಭಾಳ ಖುಷಿ. ನನ್ನ ಹೆಸರು ಇಂಗ್ಲೀಷ್ನಾಗ ನಂಗೆ ಗೊತ್ತಾಯಿತು ಅಂತ. ಅದು ಬರೆಯೋದು ಹಿಂಗಿತ್ತು ನಮ್ಮ ಕಾಲ. ಆಮೇಲೆ 10th ಮುಗೀತು. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಸೈನ್ಸ್ ಮಾಡಬೇಕು, ಇಂಗ್ಲೀಷ್ ಬರಲ್ಲ. ಖರೆ ಹೇಳ್ಬೇಕಂದ್ರೆ ನಾ ಗಣಿತೊಳಗೆ ವಿಜ್ಞಾನ ಭಾಳ ಹುಷಾರಿತ್ತು ಓದೋ ಟೈಮ್ನ. ಆದ್ರೆ ಇಂಗ್ಲೀಷನ್ನು ಭಯ ಇತ್ತು. ಏನು ಮಾಡಬೇಕು ಈ ಜೀವನದ ಗೊತ್ತಾಗಲಿಲ್ಲ. ಕಾಮರ್ಸ್ ಮಾಡಬೇಕು, ನಮ್ಮ ಮನ್ಯಾಗ ಪ್ರೆಡಿಕ್ಟ್ ಮಾಡಿಬಿಟ್ರು, ಇವನ್ ಶಾಣೆ ಅಂತಾನ, ಇನ್ನು ಇಂಗ್ಲೀಷ್ ಬರಲ್ಲ, ಗಣಿತ ಬರಲ್ಲ, ಸುಮ್ಮ ಆರ್ಟ್ಸ್ಗೆ ಹಾಕಮ್ಮಿ ಅಂತ. ಅವಾಗ ಪಾಸ್ ಆದ್ರೆ ಭಾಳ ದೊಡ್ಡ ವಿಷಯ ಇತ್ತು. ನಮ್ಮ ಪೂರ ಬ್ಯಾಚ್ ಒಳಗೆ ಒಬ್ಬ ಹುಡುಗ ರಾಜು ಅಂತ 2nd ಕ್ಲಾಸ್ ಬಂದಿದ್ದ. 52 53 ಅನ್ನಿಸ್ತದ ಅಪ್ರಾಕ್ಸಿಮೇಟ, ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ. ಅವಾಗ ಅವನೇ ಟಾಪ್. ಇವಾಗೆಲ್ಲ 93 97 ಎಲ್ಲ ಸಾಲಿದಾಗ 90 ಮೇಲೆ ಇರ್ತಾರೆ. ಆದರೆ ಅವಾಗ ನಂದು 43 ಇತ್ತು. ಆದರೆ ನಾವು ಇವರಟ್ಟೇನು ದಡ್ಡ ಇರಲಿಲ್ಲ, ಶಾಣೆನೇ ಇದ್ದವು. ಈಗಿನ ಶಿಕ್ಷಣ ಮತ್ತು ಪರೀಕ್ಷಾ ಪದ್ಧತಿ ಬೇರೆ ಇರ್ತಿತ್ತು, ಅವಾಗ ಬೇರೆ ಇರ್ತಿತ್ತು. ಅವಾಗ ಕಾಪಿ ಭೀ ನಡೀತಿತ್ತು, ಸುಳ್ಳು ಯಾಕೆ ಹೇಳಬೇಕು. ಆದರೆ ಕಾಪಿ ಮಾಡಿ ಬರಿಬೇಕು ಅಂಥೇಳಿ ಕಾಪಿ ಮಾಡಿ ಬರೆದು ಪಾಸ್ ಆಗಷ್ಟೇನೋ ಏನೋ ದಡ್ಡ ಇರಲಿಲ್ಲ. ಆದರೆ ಎಲ್ಲರೂ ಮಾಡ್ತಿದ್ರು, ನಾವು ಮಾಡ್ತಿದ್ವಿ. ಕೆಲವೊಂದು ವಿಷಯದ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಕೆಲವೊಂದು ಬರ್ತಿರ್ಲಿಲ್ಲ, ಮಾಡ್ತಿದ್ವಿ. ಸುಳ್ಳು ಯಾಕೆ ಹೇಳೋ, ಮಾಡಿ ಪಾಸ್ ಆಗ್ವಿ. ಆಲ್ಮೋಸ್ಟ್ ಎಲ್ಲ ಹಾಗೆ ಇತ್ತು ಅವತ್ತಿನ ದಿವಸ. ನಮ್ದು ಒಬ್ಬರದೇ ಅಂತಲ್ಲ, ಆ ವ್ಯವಸ್ಥೆನೇ ಹಾಗಿತ್ತು. 2000 ಇಸ್ವಿ 1999, 2000 ಇಸ್ವಿ ಇತ್ತು. ಆಳಂದೊಳಗೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಕ್ಸಾಮ್ ಸೆಂಟ್ರ್ ಇತ್ತು. ಹಿಂಗೋ ಮಾಡಿ ಪಾಸ್ ಆದ್ವಿ.
ಮಾಸ್ತರ್ ಅಂತಿದ್ರು, ಭಾಳ ಹುಷಾರಿದ್ದೀರಲ್ಲಪ್ಪ, ನೀವು ಯಾಕೆ ಟೆನ್ಷನ್ ತೊಗೋತೀರಿ ಅಂತ. ಆತ್ಮವಿಶ್ವಾಸ ಇರಲಿಲ್ಲವೋ, ಇಂಗ್ಲೀಷ್ ಬರ್ಲಂತ ಭಯ ಇತ್ತು. ಮತ್ತು ಕಡೆಗೆ ಕಲಬುರ್ಗಿಗೆ ಬಂದು ಇಂಡಿಪೆಂಡೆಂಟ್ ಕಾಲೇಜ್ ಒಳಗೆ ಆರ್ಟ್ಸ್ ತೊಗೊಂಡು, ಅಲ್ಲಿ ಏನಾಯಿತು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಇತಿಹಾಸ ತೊಗೋಬೋದಾಗಿತ್ತು. ಭಾಷೆಯೊಳಗೆ ಕನ್ನಡ ಕಂಪಲ್ಸರಿ, ಕನ್ನಡರೇ ಬಿಡ್ಲಿಕ್ಕಾಗಲ್ಲ ನನ್ನ ಭಾಷೆ. ನೀವು ಇಂಗ್ಲೀಷರೇ ತಗೋರಿ, ಹಿಂದಿರೇ ತಗೋರಿ ಅಂತಂದ್ರು. ಭಾಳ ಸಂತೋಷ, ಸ್ವರ್ಗಕ್ಕೆ ಮೂರೇಗೇಣು. ಹಿಂದಿನೇ ತೊಗೊಂಡ. ಹಿಂದಿ ಏನು ಚಂದ ಬರ್ತಿರ್ಲಿಲ್ಲ, ಆದ್ರೆ ಇಂಗ್ಲೀಷ್ ಬರಲಲ್ಲ, ಭಯ, ಅದಕ್ಕೆ ಹಿಂದಿ ತೊಗೊಂಡು. ಆಮೇಲೆ ನೋಡ್ತೀನಿ ಕ್ಲಾಸ್ ರೂಮ್ ಒಳಗೆ, ದೊಡ್ಡ ಕ್ಲಾಸ್ ರೂಮ, ಗೌರ್ಮೆಂಟ್ ಇಂಡಿಪೆಂಡೆಂಟ್ ಕಾಲೇಜ ಕಲಬುರಗಿ ಒಳಗೆ, ಪೂರಾ ರೂಮ್ನಾಗೆಲ್ಲ ಹಿಂದಿನೇ, ಕನ್ನಡ ಹಿಂದಿದವ್ರೆ. ಇಂಗ್ಲೀಷ್ದವ್ರಿಗೆ ಸಪ್ರೇಟ್ ಇರ್ತಿತ್ತು. ಖಾಸಿಮ್ ಹಜ್ಮಿ ಸರ್ ಕರೆಕ್ಟ್ ನೆನಪಿಲ್ಲ, ಅವ್ರದ್ದು ಕ್ಲಾಸ್ ಇರ್ತಿತ್ತು. ಅಲ್ಲಿ ಭಾಳ ಕಡಿಮೆ ಇರ್ತಿದ್ರು, ಹೋಗ್ತಿದ್ರು. ಅವು ಶಾಬಾದ್ ವಾಡಿ, ಕೆಲವೊಂದು ಫ್ಯಾಕ್ಟ್ರಿಲಿಂದ ಬಂದವರು, ಮತ್ತು ಗುಲ್ಬರ್ದಾಗ ಜರ NV ಕಾಲೇಜ, ವಿಜಯ ವಿದ್ಯಾಲಯ, SB ಸ್ವಲ್ಪ ಹುಷಾರಿದ್ದು ಸಿಟಿ ಹುಡುಗರು, ಸ್ವಲ್ಪ ಆಸಕ್ತಿ ಇದ್ದವರು, ಅವರಷ್ಟೇ ಇಂಗ್ಲೀಷ್ಗೆ ಹೋಗ್ತಾಯಿದ್ರು. ಉಳ್ಕಿದ್ರೆ ಎಲ್ಲರೂ ನಾವು ಹಿಂದಿ ಒಳಗೆ ಬಂದುಬಿಟ್ವಿ. ಮತ್ತು ಇಂಗ್ಲೀಷ್ದಲ್ಲಿ ಹೋಗ್ಬಿಡ್ತು, ಸಂಪರ್ಕನೇ ಇಲ್ಲ. ಆ ಬ್ಯಾಚ್ ಎಲ್ಲ ಅವಾಗ ಸೇಮೆ ಇತ್ತು ಅನ್ನಿಸ್ತದೆ. ಅದಾದಮೇಲೆ ಮುಂದೆ BA ಒಳಗೆ ಭೀ ಅದೇ ಕಂಟಿನ್ಯೂ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕನ್ನಡ, ಹಿಂದಿ. ಏನು ಮಾಡೋದು, ಇಂಗ್ಲೀಷಲ್ಲಿ ಇಲ್ಲ. BA 1 ಐತೆ, BA 2 ಐತೆ, BA 3 ಐತೆ. ಆಮೇಲೆ MA ಅರ್ಥಶಾಸ್ತ್ರ ಹುಷಾರಿದ್ದ. ಅರ್ಥಶಾಸ್ತ್ರದ ಶಿಕ್ಷಕ ಪ್ರೊಫೆಸರ್ ಡಾಕ್ಟರ್ ಗುರುವಸಪ್ಪ ಸರ್ ಮತ್ತು ಡಾಕ್ಟರ್ ರೇವಣಸಿದ್ದ ಕಂತಿಮಠ್, ಇವ್ರು ಭಾಳ ಮೋಟಿವೇಟ್ ಮಾಡಿಬಿಟ್ರು. ಅವ್ರಲಿಂದ ಪ್ರಭಾವಿತನಾಗಿ ಅರ್ಥಶಾಸ್ತ್ರ ತೊಗೊಂಡ. ಆಮೇಲೆ MA ಕಾಲೇಜ್ಗೆ ಹೋದ. ಮೀನ್ಸ್ ಯೂನಿವರ್ಸಿಟಿಗೆ ಹೋದ. ಯೂನಿವರ್ಸಿಟಿಗೆ ಹೋಗಿ ಫಸ್ಟ್ ಎಲ್ಲ ಅಡ್ಮಿಷನ್ ಆಯಿತು, ಎಲ್ಲ ಆಯಿತು. ಪೈಲಕ್ಕಿಲೆ ಗೌರ್ಮೆಂಟ್ ಸೀಟ್ ಸಿಕ್ತು. ಕಮ್ಮಿ ಮಾರ್ಕ್ಸ್ ಇತ್ತು, ಏನು ಹೆಚ್ಚಿಗಿರಲಿಲ್ಲ. ಹೇಳ್ಕೊಳ್ಳೋದ್ರಾಗ 50, 54, 53. ಬರ್ಲಿಕ್ಕೆ ಹುಷಾರಿದ್ದ, ಹ್ಯಾಂಡ್ ರೈಟಿಂಗ್ ಸರಿ ಇರಲಿಲ್ಲ, ಕೈ ನಡುಗ್ತಿತ್ತು. ಆದರೆ ಅಂತಿದ್ರು ಸಾಲಾಗಿ, ನೀ ಭಾಳ ಹುಷಾರಿದ್ದಿ, ಭಾಷಣ ಮಾಡ್ತಿ, ಎಲ್ಲ ಮಾಡ್ತಿ, ಜ್ಞಾನ ಒಳ್ಳೆ ಹೆಚ್ಚಿಗದ. ಆವಾಗಿನ ಟೈಮ್ನಾಗೆಲ್ಲ ಪೇಪರ್ನ ಫೋಟೋ ಬರ್ತಿತ್ತು. ಏನು ಭಯ ಇತ್ತು ಅಥವಾ ಅಕ್ಷರ ತಿಳಿತಿರ್ಲಿಲ್ಲೋ, ಹೆಂಗೋ ಹುಷಾರಿದ್ದ ತವ್ರು ಅಂತಾರೆ, ಮಾರ್ಕ್ಸ್ ಇರಲಿಲ್ಲ. ಜೀವನದ ಮುಂದೆ ನಡೆದಿತ್ತು, ಜೀವನ ನಡೀತು, ಫೇಲರೇ ಆಗಲಿಲ್ಲಲ್ಲ, ಬಂದುಬಿಟ್ವಿ. ಅವಾಗ ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಸಿಗ್ತು ಗೌರ್ಮೆಂಟ್ ಸೀಟ ಯೂನಿವರ್ಸಿಟಿಯಾಗ. ಲಾಸ್ಟ್ ಮೂಮೆಂಟ್ ಸಿಕ್ತು, ಕೌನ್ಸ್ಲಿಂಗ್ ಒಳಗೆ ಸಿಕ್ತು. 2A ಒಳಗೆ ಒಂದು 30,000 ಇಟ್ಕೊಂಡು ಹೋಗಿದ್ದ. ಪೇಮೆಂಟ್ ಶೀಟ್ ಆಯ್ತು ಹೆಂಗೆ ಅಂತಂದು ಕೊಡಬೇಕಂತ. ಯಾಕಂದ್ರೆ ಅಷ್ಟು ಆಸಕ್ತಿ ಇತ್ತು ಅರ್ಥಶಾಸ್ತ್ರದ ಮೇಲೆ, ಭಾಳ ಹುಮ್ಮಸ್ಸು. ಅರ್ಥಶಾಸ್ತ್ರ, ಆರ್ಥಿಕ ತಜ್ಞ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಎಲ್ಲ ಕನ್ನಡದಾಗೆ ತಲೆಯೊಳಗೆ ಓಡ್ತಿತ್ತು. ಆಮೇಲೆ ಫಸ್ಟ್ ಡೇ ಎಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಇರ್ತದೆ, ಎಲ್ಲ ಕುಣಿಸಿದ್ರು. ಎಲ್ಲ ಪ್ರೊಫೆಸರ್ಸ್ ಒಂದು ಕ್ಲಾಸ್ ರೂಮ್ ಸ್ಟೇಜ್ ಒಳಗೆ ಕುಂತು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ರು. ಎಲ್ಲರೂ ಇಂಗ್ಲೀಷ್ನಾಗ ಕೇಳೋರು. ನನ್ನ ಪಾಳಿ ಬಂತು, ವಾಟ್ಸ್ ಯುವರ್ ನೇಮ್, ಅದು ತಿಳಿತದೆ. ವಾಟ್ಸ್ ಯುವರ್ ಅರುಣ್ ಕುಮಾರ್. ಆಯ್ತು, ಏನು ಮಾಡಿದ್ವಿ, ಎಲ್ಲ ಕನ್ನಡದ ಹೇಳೋದು. ಆಮೇಲೆ ಒಬ್ರು ಕೇಳಿದ್ರು, ಪ್ರೊಫೆಸರ್ ಕಲ್ಲೂರು, ಹೂ ಟೋಲ್ಡ್ ಎಕನಾಮಿಕ್ಸ್. ಈ ಭಾಷೆ, ಈ ಸೆಂಟೆನ್ಸು ಅರ್ಥನೇ ಆಗಲಿಲ್ಲ ಅಂದ್ಬಿಟ್ಟ. ಅವ್ರು ಯಾರು ಹೇಳ್ಯಾರ ಎಕನಾಮಿಕ್ಸ್, ಗುರುವಸಪ್ಪ ಸರ್ ರೀ ಅಂದ್ಬಿಟ್ಟ. ನಾಚಿಕೆ ಭೀ ಆಗಲಿಲ್ಲ, ನಗೋ ಬಂತು. ಬರಲ್ಲ ಇಂಗ್ಲೀಷ, ಏನು ನಾಚಿಕೆ ಶರ್ಮ, ಬರಲೇ ಇಲ್ಲ. ಮುಂದೆ MA ಆದ್ಮೇಲೆ ಕ್ಲಾಸ್ ಒಳಗೆ ಡಾಕ್ಟರ್ ಸೇಡಮ್ ಸರ್ ಅಂತಿದ್ರು, ಬಂದರು. ಮೈಕ್ರೋ ಎಕನಾಮಿಕ್ಸ್ ಹೇಳ್ತಿದ್ರು, ಇಂಗ್ಲೀಷ್ ಒಳಗೆ ಹೇಳ್ತಿದ್ರು. ನೋಡೋದು, ಮುಖ ನೋಡೋದು, ಬೋರ್ಡಿಗೆ ನೋಡೋದು, ಬಾಜುದವ್ರಿಗೆ ನೋಡೋದು. ಅವರು ಹಿಂಗೆ ಕೇಳೋರು. ಯಾಕಂದ್ರೆ 2-3 ಮಂದಿ ಎಲ್ಲ ಕನ್ನಡ ಮೀಡಿಯಮ್ದವ್ರು ಇದ್ರು. ನನಗೆ ಅನಿಸ್ತಿತ್ತು ನನಗೆ ಅವರು ನಾಟಕ ಮಾಡ್ತಿರ್ಬೋದು ಕೇಳ್ದಂಗಂತ. ಆದ್ರೆ ಸುಳ್ಳ ಕೆಲವರು ಹುಷಾರಿದ್ರು. ಹಿಂಗೆ 1 ಸೆಮಿಸ್ಟರ್ 2 ಸೆಮಿಸ್ಟರ್ ಆಯಿತು. ಅವಾಗ ಕನ್ನಡ ಮಾಧ್ಯಮದವ್ರು ಇದ್ದವರು, ನಾ ಇಂಗ್ಲೀಷ್ನಾಗ ಭೀ ಎಕ್ಸಾಮ್ ಬರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ 1-2 ಮಂದಿ ಅಂತಾಯಿದ್ರು. ಭಾಳ ದಿಮಾಕ್ ಮಾಡ್ತಾರೆ ಕನ್ನಡದಾಗಿದ್ದು ಅಂತಿದ್ದವು. ಯಾಕಂದ್ರೆ ನನಗೆ ಬರಲ್ಲಲ್ಲ, ಅವ್ರು ನೋಡಿ ನಂಗೆ ದಿಮಾಕ್ ಅನಿಸ್ತಿತ್ತು. ಬಟ್ ಐ ಆಮ್ ರಾಂಗ್. ಅವ್ರು ಪ್ರಯತ್ನ ಪಡ್ತಾಯಿದ್ರು, ನಾ ಪ್ರಯತ್ನ ಪಡ್ತಾ ಇರಲಿಲ್ಲ. ಅವ್ರು ಪ್ರಯತ್ನ ಪಡ್ತಿದ್ದಕ್ಕೆ ನನಗೆ ಸಹನ ಆಗ್ತಿರ್ಲಿಲ್ಲ, ನನಗೆ ಬರಲ್ಲ, ಅದಕ್ಕೆ ನಾವು ಅವ್ರಿಗೆ ಹಂಗಿಸ್ತಿದ್ದೆ. ಕನ್ನಡ ಮಾಡಿ ಮುಂದ್ಕೊಂಡು ಇಂಗ್ಲೀಷ್ನಾಗ ಬರ್ತಾರಂತ, ಮಕ್ಕಳು ಓವರ್ ಮಾಡ್ತಾರಂತ ಅಂತಿದ್ವಿ. ಅದ್ರಾಗ ಇನ್ನೊಬ್ಬ ಮಲ್ಲಿಕಾರ್ಜುನ್ ಅಂತಿತ್ತು, ಭಾಳ ಹುಷಾರು ಪಾಪ. ಅವ್ರು ಇತ್ತೀಚೆಗೆ ಒಂದು 2-3 ವರ್ಷ ಆಯ್ತು ಅನಿಸ್ತದೆ, 3-4 ವರ್ಷ ಇದೆ ತೀರ್ಕೊಂಡ್ಬಿಟ್ಟು. ಭಾಳ ಒಳ್ಳೆ ಮನುಷ್ಯ. ಗೌರ್ಮೆಂಟ್ ಕೆಲಸ ಭೀ ಆಗಿತ್ತು, ಆಫೀಸರ್ ಆಗಿದ್ರು. ಆ ಮನುಷ್ಯ ಭೀ ಇಂಗ್ಲೀಷ್ನೊಳಗೆ ಅವಾಗ ಕ್ವಶನ್ ಕೇಳ್ತಿದ್ದ. ಅವನಿಗೆ ನೋಡಿ ಅನ್ನಿಸ್ತೈತೆ, ಮಕ್ಕಳು ಓವರ್ ಮಾಡ್ತಾನತ್ತ. ನೋ, ಈಸ್ ರೈಟ್. ಅದಕ್ಕೆ ಅವ ಆಫೀಸರ್ ಆಗಿಬಿಟ್ಟ.
ನಾವು ಹಿಂಗೆ ಕುಂತ್ಕೊಂಡು ನಾನು ಹೋಗಿದ್ದೆ. ಟೆಲ್ ನೆಕ್ಸ್ಟ್ ಏನಾಯ್ತಂತ. ಮುಂದೆ ಒಂದಿಬ್ಬರು ಮಂದಿ ಹೆಸರು ಹೇಳೋಕ್ಕಾಗಲ್ಲ, ಹುಡುಗಿಯರಿದ್ದರು. ಅವರು ಹಿಂಗೆ ಅವರು ಒಂದಿಬ್ಬರು ಹುಡುಗರು ಕನ್ನಡ ಮೀಡಿಯಮ್ ಇದ್ದು ಇಂಗ್ಲೀಷ್ ಒಳಗೆ ಅವರು ಬರೀತಿದ್ರು, ಇಂಗ್ಲೀಷ್ ನೋಟ್ಸ್ ಮಾಡ್ತಾಯಿದ್ರು. ನನ್ನ ಹತ್ರ ಕನ್ನಡ ಇರ್ತಿತ್ತು. ಅವಾಗ ನಾ ಹುಡ್ಕೊಂಡು ಹೋಗ್ಬೇಕು, ಯಾರ ಬಲ್ಲಿ ಕನ್ನಡ ನೋಟ್ಸದ, ಸೀನಿಯರ್ ಯಾರ್ಯಾರ, ಲೈಬ್ರರಿಯಾಗ ಕನ್ನಡ ಬುಕ್ಸ್ ಸಿಗೋದು ಕಷ್ಟ. ಪಬ್ಲಿಕ್ ಎಕನಾಮಿಕ್ಸ್ ಇರ್ಬೋದು, ಬಜೆಟ್ ಬಗ್ಗೆ ಇರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸ್ ಯಾರೋ ಬರ್ತಿದ್ದು, ಹಳಿಯದು ಇಟ್ಕೊಂಡು ಅದೇ ಓದ್ತಿದ್ವಿ, ಅದೇ ಬರಿತಿದ್ವಿ. ಆಸಕ್ತಿನೇ ಇರಲಿಲ್ಲ. ಅರ್ಥಶಾಸ್ತ್ರಕ್ಕೆ ಆಸಕ್ತಿ ಇಟ್ಕೊಂಡು ಬಂದಿದ್ದ, ತಿಳಿತೇನೆ ಇರಲಿಲ್ಲಲ್ಲ ಇಂಗ್ಲೀಷ್. ಎಲ್ಲರೂ ಇಂಗ್ಲೀಷ್ನಾಗೆ ಹೇಳೋರು. ಅವಾಗ ಕಲ್ಲೂರು ಸರ್ ಸ್ವಲ್ಪ ಕನ್ನಡದೊಳಗೆ ಹೇಳ್ತಿದ್ರು. ಛಾಯಾ ಮೇಡಮ್ ಅವ್ರ ಮುಂದೆ ಸ್ಟ್ಯಾಟಿಸ್ಟಿಕ್ಸ್, ನನಗೆ 10th ಒಳಗೆ ಸ್ಟ್ಯಾಟಿಸ್ಟಿಕ್ ಭಾಳ ಇಂಟ್ರೆಸ್ಟ್ ಇತ್ತು, ಅರ್ಥ ಆಗ್ತಿತ್ತು. ಅವ್ರು ಸ್ವಲ್ಪ ಕನ್ನಡದೊಳಗೆ ಹೇಳ್ತಿದ್ರು. ಆದ್ರೆ ಏನೋ ಕನಸು ಇಟ್ಕೊಂಡು ಬಂದ, ಏನೋ ಅರ್ಥಶಾಸ್ತ್ರಜ್ಞನ ಆಗ್ಬೇಕಂತ ಬಂದ, ತಿಳ್ಕೊಳ್ಳೋ ಪ್ರಯತ್ನ ಪಟ್ಟ. ಅವ್ರು ಹೇಳುವಂಥ ಕ್ಲಾಸು ಇಂಗ್ಲೀಷ್ ಒಳಗೆ ಅರ್ಥ ಆಗಲಿಲ್ಲ. ಎಮ್ಮೆ ಮುಗಿತ್ತು. ಕನ್ನಡ ಪುಸ್ತಕ ಹೋದ, ಕನ್ನಡದಾಗೆ ಬರ್ಬಿಟ್ಟು. ಕನ್ನಡದಾಗೆ ಬರ್ದ ತಪ್ಪಂತಲ್ಲ, ಅವ್ರು ಯಾಕೆ ಕನ್ನಡದಾಗ ಹೇಳಿಲ್ಲ, ಇಂಗ್ಲೀಷ್ ಯಾಕೆ ಕಂಪಲ್ಸರಿ ಆಯಿತು? ಕಲಬುರಗಿ ವಿಶ್ವವಿದ್ಯಾಲಯ ಕರ್ನಾಟಕದೊಳಗದ, ಕನ್ನಡ ಮಾಧ್ಯಮದವರು ಹೆಚ್ಚಿಗಿದ್ರು. ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಹೇಳ್ಬೋದಲ್ಲ? ಇಲ್ಲ, ಎಲ್ಲನೇ ಇಂಗ್ಲೀಷ್ ಒಳಗಂದ್ರೆ ನಮ್ಮಂಥವ್ರು ಏನು ಮಾಡಬೇಕು? ಭಾಷೆ ಮಹತ್ವದ್ದ ಅಥವಾ ಜ್ಞಾನ ಮಹತ್ವದ್ದ? ಇದಕ್ಕೆ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಭಾಷೆ ಮಹತ್ವದ್ದು ಅಂತಂದ್ರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಹೋಗ್ತಿದ್ವಿಲ್ಲ, ಜ್ಞಾನ ಮಹತ್ವದ್ದು. ಈಗ ನನ್ನ ಆಫೀಸ್ ಒಳಗೆ ಕ್ಲೈಂಟ್ಸ್ ಕೆಲವರು ಜರ್ಮನ್ದವ್ರು ಇರ್ತಾರೆ, ಕೆಲವರು ಚೈನೀಸ್ ಇರ್ತಾರೆ, ಸ್ಪ್ಯಾನಿಷ್ ಇರ್ತಾರೆ. ಇವಾಗ ಜರ್ಮನ್ದೆಲ್ಲ ಮೇಲ್ ಬರ್ತವೆ, ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ, ಇಂಗ್ಲೀಷ್ ಒಳಗೆ ಇರಲ್ಲ. ಅವ್ರು ಇಂಗ್ಲೀಷ್ ಮಾತಾಡಲ್ಲ, ಕೋಪೈಲೆಟ್ ಯೂಸ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಸೊ ಭಾಷೆ ಮಹತ್ವದ್ದಲ್ಲ, ಜ್ಞಾನ ಮಹತ್ವದ್ದು. ಕೌಟಿಲ್ಯ ಅರ್ಥಶಾಸ್ತ್ರ ಏನು ಇಂಗ್ಲೀಷ್ ಒಳಗೆ ಬರ್ದನ? ಶರಣರೆಲ್ಲ ವಚನಗಳೇನು ಇಂಗ್ಲೀಷ್ನಾಗ ಬರೆದ್ರೆ? ಇಲ್ಲಲ್ಲ. ನಮ್ಮಲ್ಲಿ ವೇದ ಆಗಮನಗಳೇನು ಇಂಗ್ಲೀಷ್ನಾಗ ಬರೆದ? ವೈದ್ಯಶಾಸ್ತ್ರ ಚರಕೇನು ಇಂಗ್ಲೀಷ್ನಾಗಿತ್ತ? ರಾಜರು ಆಳಿದಂಥ ಎಲ್ಲರೂ ಇತ್ತು, ಎಲ್ಲ ಅರ್ಥಶಾಸ್ತ್ರಜ್ಞರಿದ್ದರು, ಇತಿಹಾಸಕಾರರಿದ್ದರು, ಎಲ್ಲರೂ ಇಂಗ್ಲೀಷ್ನಾಗ ಬರೆದ್ರೆ? ಇಲ್ಲ. ಆ ವ್ಯವಸ್ಥೆ ಆಗಿಬಿಡ್ತು. ಹಂಗೆ ಹೇಳ್ಕೊಂಡು ಇದೆಲ್ಲ ಯಾಕೆ ನಾವು ಮಾತಾಡ್ತೀವಿ? ಮೇ ಬಿ ನಮಗೆ ಇಂಗ್ಲೀಷ್ ಬರಲ್ಲ, ಯಾವುದ್ರೊಳಗೆ ನಮಗೆ ಜ್ಞಾನ ಇಲ್ಲ, ಯಾವುದ್ರೊಳಗೆ ನಾವು ವೀಕ್ ಇದ್ದೀವಿ, ಅದಕ್ಕೆ ನಾವು ಏನು ಮಾಡ್ತೀವಿ, ಅದ್ರ ಬಗ್ಗೆ ಸುಮ್ಮನೆ ಪ್ರಶ್ನೆ ಹಾಕ್ಕೊಂತ ಕೊಡ್ತೀವಿ. ನಾವು ಇಂಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಲ್ಲ. ಕೆಲವೊಂದು ಸಲ ಹೌದು ಅನಿಸ್ಬೋದು, ಬಟ್ ಇದು ಹ್ಯೂಮನ್ ಬೀಯಿಂಗ್ ಅದು. ಹಿಂಗೆ ಒಂದು ಉದಾಹರಣೆ ಅಂದರೆ, ಯಾವ ಒಬ್ಬ ದುಡ್ಡು ಗಳಿಸ್ತಾ ಇರ್ತಾನೆ, ಅವಾಗಲೂ ಹಿಂಗೆ ಏನು ಭಾಳ ರೊಕ್ಕ ಗಳಿಸ್ತಾರೆ, ಅವೇನು ಭಾರಿ, ಯಾಕಂದ್ರೆ ನಾನು ಗಳಿಸೋಕ್ಕಾಗಲ್ಲ, ಹಾಗಾಗಿ ಅವ್ರಿಗೆ ನಾವು ಅಂತೀವಿ. ಮನುಷ್ಯನ ಸಹಜ ಗುಣ, ಒತ್ತಟ್ಟಿಗಿರಲಿ, ಎಕಡೆ ಹೋಗಿ ಎಕಡೆ ಕೂಡ ಬಂದುಬಿಡ್ತು. ಸೊ ನೆಕ್ಸ್ಟ್ ಲೆವೆಲ್ ಆಫ್ಟರ್ ದಿಸ್, ಮುಂದೆ ಒಂದು ಕಡೆ ಕಾಲೇಜ್ಗೆ ಸೇರಿಕೊಂಡು ಎಮ್ ಎ ಮುಗೀತು. ಹೆಂಗೋ ಎಮ್ ಎ ಮುಗೀತು, ಪಾಸ್ ಆಯಿತು, ಕನ್ನಡದೊಳಗೆ ಬರ್ತೀವಿ. ಆಗಲೂ ನಾವು ಹುಷಾರೇ ಇದ್ದ. ಡಿಬೇಟ್ ಕಾಂಪಿಟೇಷನ್ ಒಳಗೆ ಮಾಡಬೇಕು, ಸ್ಟೇಟ್ ಲೆವೆಲೆಲ್ಲ ಫಸ್ಟ್ ಪ್ರೈಸ್ ತೊಗೊಂಡು ಬರ್ತಿದ್ದ, ಪೇಪರ್ನ ಹೆಸರು ಬರ್ತಿತ್ತು. ಕರ್ನಾಟಕ ಅರ್ಥಶಾಸ್ತ್ರ ಒಂದು ಸಂಘಟನೆ ಮಾಡ್ಕೊಂಡ್ವಿ, ವಿದ್ಯಾರ್ಥಿ ಬಳಗ ಮಾಡ್ಕೊಂಡ್ವಿ, ಎಲ್ಲರೂ ದೊಡ್ಡ ಸೆಮಿನಾರ್ ಮಾಡಿದ್ವಿ, ಕಾನ್ಫರೆನ್ಸ್ ಮಾಡಿದ್ವಿ. ಅಲ್ಲಿಗೂ ಅರ್ಥಶಾಸ್ತ್ರ ಬಗ್ಗೆ ಭಾಳ ಆಸಕ್ತಿ. ನಾನೇ LPG ಅಂದರೆ ಈಗಿನ LPG ಅಲ್ಲ, ಗ್ಯಾಸ್ ಅಲ್ಲ, ಲಿಬ್ರಲೇಷನ್, ಪ್ರೈವೇಟೇಷನ್, ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದ. ಸೆಮಿನಾರ್ ಇದ್ರೆ ಎಲ್ಲ ಕನ್ಕ್ಲೂಷನ್ ನಾನೇ ಮಾತಾಡ್ತಾ ಇದ್ದ. ಆದರೆ ಭಾಷೆ ತೊಡಕಾಗಿತ್ತು. ಒಂದು ವೇಳೆ ಭಾಷೆ ಬರೆದಿದ್ದ ಇನ್ನಷ್ಟು ಹೆಚ್ಚಿಗೆ ಅಧ್ಯಯನ ಮಾಡ್ಬೋದಾಗಿತ್ತು ನಮ್ಮ ಪುಸ್ತಕಗಳು. ಯಾಕಂದರೆ 1-2 ಕನ್ನಡ ಪುಸ್ತಕ. ಈಗ ನೀವು ಪಬ್ಲಿಕ್ ಎಕನಾಮಿಕ್ಸ್ ತೊಗೋರಿ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್, 1-2-3 ಜನ ಆಥರ್ಸು ಅದಷ್ಟೇ ಪುಸ್ತಕ ಓದಬೇಕು. ಅದು ಯಾವಾಗೋ ಪ್ರಿಂಟ್ ಮಾಡಿದ್ದು ಯಾವುದೇ ಇಸ್ವಿಗೆ ಪ್ರತಿ ವರ್ಷ ಅದೇ ಮರುಮುದ್ರಣ ಇರ್ತದೆ, ಹೊಸ ಡಾಟಾ ಇರಲ್ಲ. ಈಗ ಇಂಡಿಯನ್ ಎಕನಾಮಿಕ್ ತೊಗೊಂಡ್ರಿ, ಏನು ಬಜೆಟ್ ಬಂತು, ಏನು ಟ್ರೆಂಡ್ ಇದೆ, ಏನು ಚೇಂಜಸ್ ಇದೆ ವಿತ್ ಡಾಟಾ ಅವೈಲೇಬಲ್ ಇರ್ತಿರಲಿಲ್ಲ. ಇಂಗ್ಲೀಷ್ ಮೀಡಿಯಮ್ದವ್ರು ಓದ್ತಿದ್ರು, ಓಕೆ, ಹಂಗಂತೇನಿಲ್ಲ. ಈಗ ಆ ಥರ ಕನ್ನಡ ಮೀಡಿಯಮ್ ಇದ್ದವರು ಕೂಡ ಸೆಂಟ್ರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ದವ್ರು ಆಗಿದ್ದಾರೆ. ಭಾಷೆ ಒಂದೇ ಮುಖ್ಯ ಇಲ್ಲ. ಆದರೆ ಆ ಮಟ್ಟಕ್ಕೆ ಅವ್ರು ಪ್ರಯತ್ನ ಪಟ್ಟರು. ಭಾಷೆ ಬರಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅದು ಮನಸ್ಸಾಗಿ ಕುಂದ್ಕೊಂಡು ಆ ಲೆವೆಲ್ಗೆ ನಾನು ಪ್ರಯತ್ನ ಪಡಲಿಲ್ವೇನೋ ಕಲೀಲಿಕ್ಕ ಅಂತ ಇವಾಗ ಅನ್ನಿಸ್ತಾ ಇದ್ರಿ. ಕಲ್ತಿದ್ರೆ ಬೆಳೆ ಹೆಸರು ಬೆಳ್ಕಂತ ಇನ್ನೊಂದಿಷ್ಟು ಹೆಚ್ಚಿಗೆ ನಾಲೆಜ್ ಬರ್ತಿತ್ತು ಅಂತ ಅವಾಗ ಅನ್ನಿಸ್ತದೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಆಮೇಲೆ ಒಂದು ಕಾಲೇಜ್ ಒಳಗೆ ಸೇರಿಕೊಂಡೆ, ಲೆಕ್ಚರರ್. ಸೊ ಏನಾಯಿತು,
ಆವಾಗ ಓನ್ಲಿ 2 ಕ್ಲಾಸ್ ಹೇಳಿ ಬರಬೇಕಾಗಿತ್ತು. ಮನೆ ಹತ್ರ ನನ್ನ ಕಾಲೇಜು. ಒಂದು ತಿಂಗಳಿಗೆ 500 ರೂಪಾಯಿ ಕೊಡ್ತಿದ್ರು. 2007 ಪಾಸ 8 ಒಳಗೆ ಒಂದು ತಿಂಗಳಿಗೆ 500 ರೂಪಾಯಿದಾಗೆ ಕ್ಲಾಸ್ ಹೇಳ್ಬರ್ಬೇಕು. ಮನೆ ಹತ್ತಿರ ಇತ್ತು. ಒಂದು ತಾಸು ನಡೀತದ ಸದ್ಯಕ್ಕೆ ಅಂತ ತಿಳ್ಕೊಂಡು ಸುಮ್ಮನೆ ಆತ್ಮ ಕಾನ್ಫಿಡೆಂಟ್ ಬರ್ತಂತ. ನನಗೇನು ಕಾನ್ಫಿಡೆಂಟ್ ಅವಶ್ಯ ಇರಲಿಲ್ಲ, ಯಾಕಂದ್ರೆ ನನಗೆ ಸ್ಟೇಜ್ ಫಿಯರ್ ಏನಿರಲಿಲ್ಲ, ಸ್ಟೇಜ್ ಕರೇಜ್ ಇತ್ತು. ಮಾತಾಡಿ ಬರ್ತಿದ್ದೆ. ಲೇಟಸ್ ಅದು ಮುಗಿದು ಹೋಗ್ಬಿಡ್ತು. ಸೊ ಆಮೇಲೆ ಮುಂದೆ ಏನಾಗ್ಬಿಡ್ತು, ಇಂಗ್ಲೀಷೇ ಮಹತ್ವದ್ದು ಅಂತ ನಾವು ತಿಳ್ಕೊಂಡಲ್ಲ. ವಿ ಜಿ ಮೆನ್ಸ್ ಕಾಲೇಜ್ ಒಳಗೆ ನಮ್ಮದು ಒಬ್ಬರು ಫ್ರೆಂಡ್ಸು, ಶಿ ಶಿ ಜಾಯಿಂಡ್ ಆ್ಯಸ್ ಎ ಲೆಕ್ಚರ್. ಅಲ್ಲಿ 80-20 ರೂಲ್ಸ್, ಅಂದರೆ 20% ಇಂಗ್ಲೀಷ್ ಮೀಡಿಯಮ್, 80% ಕನ್ನಡ ಮೀಡಿಯಮ್ದವ್ರು. ಅವರು ಕಂಪ್ಲೇಂಟ್ ಮಾಡೋದಂತ, ಮೇಡಮ್ಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಹೆಚ್ಚಿಗೆ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ ಅದು. ದೆನ್ ನಂಗೆ ಕ್ಲೋಸ್ ನಮ್ಮ ಕ್ಲಾಸ್ಮೇಟ್ ಶಿ ಕಾಲ್ಡ್ ಮಿ, ಅರುಣ ಅಲ್ಲಿ ಹಿಂಗೆ ವೇಕೆನ್ಸಿ ಅದ ವುಮೆನ್ಸ್ ಕಾಲೇಜ, 1,500 ಕೊಡ್ತಾರೆ. ಸೊ ನನಗಾರ ಇಂಗ್ಲೀಷ್ ಬರ್ತಾ, ಕನ್ನಡ ಅಷ್ಟು ಬರಲ್ಲ, ಯಾಕಂದ್ರೆ ಪೂರಾ ಇಂಗ್ಲೀಷ್ ಮೀಡಿಯಮ್ ಓದಿರೋದು. ನೀ ಬರ್ತೀಯ ಅಂದಕ್ಕಾರ ಸರಿ ಕಂಡ. ಮತ್ತು 1,500 ಅಂದರೆ 500 ರೂಪಾಯಿ, 5,500 ಭಾಳ ದೊಡ್ಡ ಅಮೌಂಟ್ ನಮ್ಗೆ ಅದಷ್ಟೇ, ನಮ್ಮ ಖರ್ಚಕ್ಕೆ ಆಗ್ತದ ಅಂದ್ಕೊಂಡು ಜಾಯ್ನ್ ಆದ. 1-2-3 ತಿಂಗಳು ಹೇಳ್ದ. ಎಲ್ಲರೂ ಭಾಳ ಖುಷಿಯಾದರು. ಆದ್ರೆ ನಾ ಭಾಳ ಸಣ್ಣ ಕಾಣ್ತಿದ್ದೆ, ಸಾಲಿ ಹುಡುಗ ಕಣ್ಣಂಗೆ ಕಾಣತ್ತಿದ್ದೆ. ಅವರೆಲ್ಲರೂ ದೊಡ್ಡವರು. 1-2-3 ಸಲ ಗೇಟ್ನಾಗ ನನಗೆ ವುಮೆನ್ಸ್ ಕಾಲೇಜ್ ಸೆಕ್ಯೂರಿಟಿ ಗಾರ್ಡ್ ಬಿಡಲಿಲ್ಲ. ಯಾಕಂದ್ರೆ ಪಾರ ನೀ ಯಾಕೆ ಬೇಕು, ಕಾಲೇಜ್ ಹುಡುಗರು ವುಮೆನ್ಸ್ ಕಾಲೇಜ್ ಹಿಂಗೆ ಬರ್ತಿದ್ರು. ಆಮೇಲೆ ಇನ್ನೊಬ್ರು ಮೇಡಮ್ ಅಂದರು, ಅವ್ರು ನಮ್ಗೆ ಸರ್ ರೇ ಬಿಡ್ರಿ ಒಳಗೆ, ಅವ್ರು ಲೆಕ್ಚರ್ ಹೊಸ್ದಾಗಿ ಜಾಯ್ನ್ ಆಗ್ಯಾರಂತಾನು. ಆಮೇಲೆ ಅವ್ರದ್ದು ಪರಿಚಯ ಇತ್ತು, ನಮಸ್ಕಾರ ಮಾಡ್ತಿದ್ರು. ಸುರು ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್, ಎಲ್ಲ ಹುಡುಗಿಯರೆಲ್ಲ ಮಾತಾಡ್ತಿದ್ರು. ಸ್ವಲ್ಪ ವುಮೆನ್ಸ್ ಕಾಲೇಜ್ ಎಲ್ಲರೂ ಇಂಗ್ಲೀಷ್ ಒಳಗೆ ಮಾತಾಡೋರು ಕೆಲವೊಬ್ರು ಇರ್ತಿದ್ರು, ಕನ್ನಡ ಇರ್ತಿದ್ರು, ನಡೀತಿತ್ತು. ಆಮೇಲೆ 1-2-3 ತಿಂಗಳು ಚಂದ ನಡೀತಿತ್ತು. ಆಮೇಲೆ ಒಂದು 3-4 ಜನ ಅಷ್ಟೇ ಇಂಗ್ಲೀಷ್ ಮೀಡಿಯಮ್ದ್ರು. ಅವರು ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡಿದ್ರು, ಸರ್ ಬರೀ ಕನ್ನಡದಾಗ ಹೇಳ್ತಾರೆ, ಇಂಗ್ಲೀಷ್ ಇಲ್ಲ ಅಂತ. ಇದಕ್ಕಿಂತ ಮುಂಚೆ ನಮ್ಮದೇ ಒಬ್ಬರು ಕ್ಲಾಸ್ಮೇಟ್ಸು, ಶಿ ವಾಸ್ ಫ್ರಮ್ ಇಂಗ್ಲೀಷ್ ಮೀಡಿಯಮ್, ಅವ್ರು ಹೇಳ್ತಾಯಿದ್ರು, ಇಂಗ್ಲೀಷ್ ಒಳಗೆ ಹೇಳ್ತಿದ್ರು. ಅದಕ್ಕೆ ಏನಾಯಿತು, ಅವ್ರಿಗೆ ಹೋಗಿ ಅವ್ರು ಕಂಪ್ಲೇಂಟ್ ಮಾಡಿದರು. ಇವರೆಲ್ಲ 80% ಜನ ಮೇಡಮ್ ಇಂಗ್ಲೀಷ್ನಾಗ ಹೇಳ್ತಾರೆ, ಕನ್ನಡ ಒಂದು ಜರ ಭೀ ಬರಲ್ಲ ಅವ್ರಿಗೆ, ಕನ್ನಡ ಅರ್ಥ ಆಗಲ್ಲ ಅಂತ. ಮತ್ತು ಪ್ರಿನ್ಸಿಪಾಲ್ರು ಅವರು ಎಕನಾಮಿಕ್ಸ್ನವ್ರು ಇದ್ದರು. ಮತ್ತು ನಮ್ಮ ಮೇಡಮು, ನಾನು ಅಲ್ಲಿ ಪರ್ಮನೆಂಟ್ ಲೆಕ್ಚರ್ ಒಬ್ಬರು ಮೇಡಮ್ ಇದ್ದರು, ಅವರು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಹೇಳಿದರು. ಸರ್ ನೀವೇನು ಚಿಂತೆ ಮಾಡಬೇಡ್ರಿ, ಇಂಗ್ಲೀಷ್ದವ್ರಿಗೆ ನಾನು ಹೇಳ್ತೀನಿ ಅಂತವರು. ಆಮೇಲೆ ಆಯಿತು, ಹ್ಯಾಂಗೆ PUC ಹೇಳ್ತಿದ್ದಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. PUC ಪ್ಲಸ್ BA BComದವ್ರಿಗೆ ನಾನು ಎಕನಾಮಿಕ್ಸ್ ಹೇಳ್ತಿದ್ದೆ. BA ಪ್ರಾಬ್ಲಮ್ ಏನಂದ್ರೆ BA ಮತ್ತು BComದವ್ರಿಗೆ ಹೇಳ್ತಿದ್ದಲ್ಲ, ನಾ ಭಾಳ ಸಣ್ಣ ಅನ್ನಿಸ್ತದೆ. ಎಲ್ಲ ಮದುವೆ ಆಗೋರು ಇದ್ರು, ದೊಡ್ಡವ್ರು ಅನ್ನಿಸ್ತಿದ್ರು. ಮೊದಲೇ ಸಣ್ಣ ಹುಡುಗದಂಗೆ ನಂಗೆ ಕಾಣ್ತಿದ್ದೆ, ಓಕೆ ಅನ್ನಿಸ್ತಿತ್ತು. ಸರಿ ಹೇಳ್ದಕ್ಕಾರ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಭೀ ಮೇಡಮ್ ಕೊಟ್ಟರು, ಇದು ಓದಿ ಹೇಳ್ರಿ ಅಂತ. ವಿಪರ್ಯಾಸ ಅಂದ್ರೆ ಆ ಪುಸ್ತಕ ಓದೋಕೆ ಅಷ್ಟು ಬರ್ತಿರ್ಲಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ನಿಮ್ಗೆ ಹೇಳ್ದಲ್ಲ ಇತಿಹಾಸ. 10ನೇ ತರಗತಿ 10th ಒಳಗೆ ನಾನು ಇಂಗ್ಲೀಷ್ಗೆ ನನಗೆ ವಿದಾಯ ಆಗಿಬಿಟ್ಟಿತ್ತು. PUC ಒಳಗೆ ಕನ್ನಡ, ಹಿಂದಿ ಉಳಿಕಿದೆಲ್ಲ 6 ಸಬ್ಜೆಕ್ಟು. ಆಮೇಲೆ BA ಒಳಗೂ ಸೇಮು, MA ಒಳಗೂ ಕನ್ನಡದೊಳಗೆ ಓದೀನಿ, ಕನ್ನಡ ಪುಸ್ತಕ ಬರೆದೆ. ಆ ಓದು ರೂಢಿನೇ ಇಲ್ಲಲ್ಲ, ಪ್ರಯತ್ನನೇ ಪಡಲಿಲ್ಲ. ಪ್ರಯತ್ನ ಪಡೆದಿದ್ದಕ್ಕೆ ಕಷ್ಟ ಆಗಿಬಿಡ್ತು. ಓದ್ತಿದ್ದ ಇಂಗ್ಲೀಷ್ ಮೀಡಿಯಮ್ದು ನಾರ್ಮಲಿ ಒಂದು ಕನ್ನಡ ಮೀಡಿಯಮ್ ಪುಸ್ತಕ, ಇಂಗ್ಲೀಷ್ ಮೀಡಿಯಮ್ ಪುಸ್ತಕ 2 ಇರ್ತಿತ್ತು. ಪಬ್ಲಿಷರ್ಸ್ ಬುಕ್ ಕಳಿಸ್ತಾ ಇದ್ರು ಲೆಕ್ಚರ್ಸ್ ಅಲ್ಲಿ, ಹುಡುಗರು ರೆಕಮೆಂಡ್ ಮಾಡೋದು, ಅವ್ರಿಗೆ 1-2 ಫ್ರೀ ಇರ್ತಿತ್ತು ಅನ್ನಿಸ್ತು. ಅವಾಗ 2-3 ಇದ್ದು ಎಡಿಸ್ಟಿಲ್ಲ ಮೇಡಮ್ ಕೊಟ್ಟರು. ಓದಿ ಹೇಳೋಬೇಕಾದ್ರೂ ತಪ್ತಿದ್ದು, ಯಾಕಂದ್ರೆ ಪ್ರನೌನ್ಸ್ ಮಾಡೋಕ್ಕೆ ಎಲ್ಲಿ ಸೈಲೆಂಟ್ ಮಾಡಬೇಕು, ಏನು ಮಾಡಬೇಕು ಸಹಜ ಅರ್ಥ ಆಗ್ತಿರ್ಲಿಲ್ಲ. ಅವಾಗ ನಗ್ತಿದ್ರು 1-2 ಮಂದಿ. ಯಾರು ನಗ್ತಿದ್ರು? ಕನ್ನಡ ಮೇಡಮ್ದವ್ರು ಜರ ಇಂಗ್ಲೀಷ್ ಬರ್ತಿದ್ರು, ಅವ್ರು ನಗ್ತಿದ್ರು. ಯಾರು ಇಂಗ್ಲೀಷ್ ಮೇಡಮ್ ಇದ್ರು ಹುಡುಗಿಯಾರು, ಅವ್ರು ನಗ್ತಿರ್ಲಿಲ್ಲ. ಸರ್ ಚಿಂತೆ ಏನು ಮಾಡಿಬಿಡ್ರಿ ಸರ್, ನಮ್ಗೆ ಅರ್ಥ ಆಗ್ತದೆ, ಕನ್ನಡದಾಗೆ ಹೇಳ್ರಿ, ಇಲ್ಲ ಇಂಗ್ಲೀಷ್ನ ಪ್ರಯತ್ನ ಮಾಡಿರಿ ಅಂತಿದ್ರು. ಕಂಪ್ಲೇಂಟ್ ಮಾಡಲಿಲ್ಲ. ನಾನು ಅಂದ್ಕೊಂಡ ಭಯ ಗೊತ್ತಾ ಕಂಪ್ಲೇಂಟ್ ಮಾಡ್ತಾರೆ ಅಂದ್ಕೊಂಡು. ಆಮೇಲೆ ಜೀವನ ಆ ಕಡೆಯಿಂದ ಈ ಕಡೆ ಹಿಂಗೆ ಆಗ್ತಿತ್ತು. ಮುಂದೆ ಇದೇ ಟೈಮಿಗೆ ನಾ PGDBA ಮಾಡಿದೆ. ಹಿಂಗಾದ್ರೆ ನಡೆಯಲ್ಲ, ಸ್ವಲ್ಪ ಮ್ಯಾನೇಜ್ಮೆಂಟ್ ಕೋರ್ಸ್ ಬೇಕು ಅಂದ್ಕೊಂಡು ಈವ್ನಿಂಗ್ ಕ್ಲಾಸ್ SB ಕಾಲೇಜ್ ಒಳಗೆ ಸೇರಿದೆ. 1 ಇಯರ್ ಕೋರ್ಸ್. ಜ್ಞಾನ ಇರಲಿಲ್ಲ, ಇಂಗ್ಲೀಷೇ ಬರಲ್ಲ, ಅಲ್ಲಿ ಹೋಗಿ ಏನು ಕಲಿತೀನ, ಆದರೂ ಜಾಯಿಂಟ್. ಸೊ ಅಲ್ಲಿ ಮಾರ್ಕೆಟಿಂಗು ಅರ್ಥ ಆಗಲಿಲ್ಲ, ಫೈನಾನ್ಸು, HR. ನಾ ಇಲ್ಲಿ ಎಕನಾಮಿಕ್ಸ್ ಒಳಗೆ ಓದಿದ ಇತ್ತು. ಅಲ್ಲಿ ಮತ್ತು KD ಬಸವ ಅಂತ ಪುಸ್ತಕ ಇರ್ತಿತ್ತು, ಹೋಗಿ ಬಾವಿಕಟ್ಟಿ ಬುಕ್ ಸ್ಟಾಲ್ ಹೋಗಿ ಅದು ರಿಲೇಟೆಡ್ ಕನ್ನಡ ಬುಕ್ಗಳು ತಂದು ಓದ್ತಿದ್ದ. ಅವ್ರು ಹೇಳೋದಕ್ಕೂ ಪುಸ್ತಕಿಗೂ ಕರೆಕ್ಟ್ ಅದಲ್ಲ ಅಂತ ಅರ್ಥನೂ ಆಗ್ತಿರ್ಲಿಲ್ಲ. ಹಂಗಂದ್ರೆ ಹಾಗೆ ಇತ್ತು, ತಳ ಬುಡ ಗೊತ್ತಾಗ್ತಿರ್ಲಿಲ್ಲ.
ಎಲ್ಲರೇ ಹಂಗೋ ನಾ ಹಂಗೋ ಗೊತ್ತಿಲ್ಲ, ಬಟ್ ನಂಗೆ ತಿಳಿತಾನೆ ಇರಲಿಲ್ಲ. ಭಾಳ ಪರಿಸ್ಥಿತಿ ಆಗಿಬಿಡ್ತು, ಸಕ್ಸಸ್ ಆಗಲಿಲ್ಲ. ಐ ಫೇಲ್ ಬಿಡು, ನಾನು ಒಪ್ಕೊಳ್ಳೇಬೇಕು. ದೆನ್ ಆಮೇಲೆ ಏನಾಯಿತು, ಸೊ ಒಂದು ಕಡೆ ಹಿಂಗೆ ಎಸ್ ಪಿ ಕಾಲೇಜ್ ಇದ್ರು ಹೋಟೆಲ್, ಭಟ್ಟ ಹೋಟೆಲ್ ಅಂತದ. ನಮ್ಮ ದೋಸ್ತ್ ಕೊಡ್ತಿದ್ದ, ಅವ ಸ್ಮೋಕ್ ಮಾಡ್ತಾಯಿದ್ದ, ನಾ ಮಾಡ್ತಿರಲಿಲ್ಲ. ಅವು ಚಹಾ ಕುಡಿತಿದ್ದ. ಆ ಟೈಮ್ ಅಲ್ಲಿ ಪೇಪರ್ ಇರ್ತಿತ್ತು, ಐ ಥಿಂಕ್ ಸಂಯುಕ್ತ ಕರ್ನಾಟಕ ಅನಿಸ್ತದ. ಅಲ್ಲಿ ಒಂದು ಆ್ಯಡ್ ಬಂದಿತ್ತು, ಖಾಸಗಿ FM ವಾಹಿನಿಯಲ್ಲಿ ರೇಡಿಯೋ ಜಾಕಿ ಬೇಕಾಗಿದ್ದಾರೆ. ಯಾವುದು ಏನು ಗೊತ್ತಿಲ್ಲ, ಸನ್ ಇಂಟರ್ನ್ಯಾಷನಲ್ ಹೋಟೆಲ್ದವ್ರು. ಸಾಯಂಕಾಲ ಹಿಂಗೆ ಎಂಟ್ರಿ ಇರ್ತದೆ. ಒನ್ ಡೇ ಇತ್ತು, ನಾ ಭೀ ಹೋದ. ಅಲ್ಲಿ ಹೋದ್ರೆ 300 ಮಂದಿ 400 ಮಂದಿ ಥರ ಜಾತ್ರೆ, ಜಾತ್ರೆ ಲೈನ್ ನಿಂತ್ಬಿಡ್ತು. ಇಂಟ್ರ್ಯೂ ರೇಡಿಯೋ ಜಾಕಿ ಅಂತ. ನಾನು ಇಂಟ್ರ್ಯೂ ಅಟೆಂಡ್ ಆದ. PD ಸತೀಶ್ ಚಂದ್ರ ಅಂತ. ಅದು ಯಾವ FM ಅಂತ ಏನೋ ಗೊತ್ತಿರಲಿಲ್ಲ. ಜಾಯ್ನ್ ಆದ, ಇಂಟ್ರ್ಯೂ ಅಟೆಂಡ್ ಆದ. ಇಮೇಲ್ ID ಇದನು ಮೊದಲೊಬ್ಬರು ನಮ್ಮ ಕ್ಲಾಸ್ಮೇಟ್ ಫ್ರೆಂಡ್ ಅವರು ಒಂದು ಇಮೇಲ್ ID ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಅದು ಏನು ಯೂಸ್ ಮಾಡ್ತಿರಲಿಲ್ಲ. ಇನ್ನು ಮುಂದೆ ಇಮೇಲ್ ID ಯೂಸ್ ಮಾಡ್ಬೇಕು ನೀ ಯಾವಾಗಲೂ. ಆಯ್ತು ರೀ ಅಂತಂದ. ಮತ್ತು ಕೇಳಿದ್ರಿ ಏನು ಮಾಡ್ತೀವಿ ಹಂಗೆ ಅಂತ. ಇಬ್ಬರು ಮೂರು ಜನ ಇಂಟ್ರ್ಯೂ ತೊಗೊಳಕ್ಕಿದ್ರು. ಚಹಾ ಕೊಟ್ಟಿದ್ರು. ಸನ್ ಇಂಟರ್ನ್ಯಾಷನಲ್ ಹೋಟೆಲ್ ನಮ್ಗೆ 5 ಸ್ಟಾರ್ ಹೋಟೆಲ್ ಇದ್ದಂಗೆ. ಚಹಾ ಕೊಡೋದು ಯಾರು ಇಂಟ್ರ್ಯೂ ತೊಗೊತಿದ್ರು. ಸೊ ಹೇಳ್ದೆ, ನಾ ಹಿಂಗೆ ಡ್ರಾಮಾ ಮಾಡ್ತೀನಿ, ಕನ್ನಡದೊಳಗೆ ಆಸಕ್ತಿ ಅದ, ಪುಸ್ತಕ ಓದ್ತೀನಿ, ಭಾಷಣ ಮಾಡ್ತೀನಿ, ಒಳ್ಳೆ ಹವ್ಯಾಸ ಅದ, ಸೊ ಹಿಂಗೆಲ್ಲ ಸರಿಯಾಗದ ಅಂತ ಹೇಳ್ದೆ. ಆಯಿತು ಅಂದ್ರೆ ಒಂದಿಬ್ಬರು ಮಂದಿ ಇಂಗ್ಲೀಷ್ ಒಳಗೆ ಕೇಳಿದ್ರು. ಅಂದ್ಬಿಟ್ಟು ಅಂದೇನು ಅವ್ರಿಗೂ ಅರ್ಥ ಆಯಿತು. ಮತ್ತು ಕನ್ನಡ FM ಆಯ್ತಾಯ್ತು, ಅವರು ಕನ್ನಡ ಮಾತಾಡ್ಬಿಟ್ರು. ಈಗ ಅವರೆಲ್ಲ ಒಳ್ಳೊಳ್ಳೆ ಸಿನಿಮಾದ ಒಳ್ಳೆ ಹುದ್ದೆ ಒಳಗದಾರ. ಸೊ ಆಮೇಲೆ ಮುಂದೆ 1 ತಿಂಗಳಾಯ್ತು ಅನ್ನಿಸ್ತದ ಇಂಟ್ರ್ಯೂ ತೊಗೊಂಡ್ಮೇಲೆ. ಆದಮೇಲೆ ಮತ್ತು 1 ತಿಂಗಳಾದ್ಮೇಲೆ ಮತ್ತೆ ಫೋನ್ ಬಂತು. ಅರುಣ್ ಮಾತಾಡೋದನ್ನು ಅಂತ, ನೀವು ಹಿಂಗೆ FM ಒಳಗೆ ಸೆಲೆಕ್ಟ್ ಆಗಿರಿ. ಯಾವ FM ಅಂತ ಏನೋ ಗೊತ್ತಿಲ್ಲ. FM ಅದನು, ರೆಡ್ FM ಅದನು, ಏನದನು, ಏನು ರೇಡಿಯೋ ಸಿಟಿ ಇದನು, ಬ್ಲ್ಯಾಂಕ್ ಮೈಂಡ್ ಏನೋ ಒಂದು ಕಡೆ ಆಯಿತು. ಆಮೇಲೆ ನಾ ಜಾಯ್ನ್ ಆಗಿರಂತ ಅಂದಮೇಲೆ ಅವರು ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿಬಿಟ್ರು. ಓನ್ಲಿ ಹಾಡು ಹಾಕ್ತಿದ್ರು. FM ಅಂತ ಬಂದುಬಿಡ್ತು. ಅವಾಗ ನಾ ಕೇಳ್ದೆ, ಚಾಲೈತೆ FM. ಮತ್ತು ನನ್ನ ಜೊತೆಗೆ ಯಾರು ಇಂಟ್ರ್ಯೂ ಬಂದಿರೋ ಅವರಿಗೆಲ್ಲ ಕೇಳ್ದೆ, ಏನೂ ಗೊತ್ತಿರಂದ್ರು. ಲಿವಿಟ್ ದೆನ್ ಅವ್ರು ಕರೆದು ಟ್ರೈನಿಂಗ್ ಅಂತ ಒಂದು ಸಲ ಜಾಯ್ನ್ ಆಗಿದ್ರು. 3 ಡೇಸ್ ಟ್ರೈನಿಂಗ್ ಕೊಟ್ಟರು. 3 ಡೇಸ್ ಟ್ರೈನಿಂಗ್ ಒಳಗೂ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಒಂದು ಸಲ ಸರಿಯಾಗಿ ಹೇಳ್ತಿದ್ದ, ಒಂದು ಸಲ ಭಯ ಮೇನ್ ಮನುಷ್ಯನಿಗಂತಂದ್ರೆ ಜ್ಞಾನ ಇಲ್ಲ ಅಂತಲ್ಲ, ಇಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದ, ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಾಯಿದ್ದ. ಆ 3 ದಿವಸ ಟ್ರೈನಿಂಗ್ ಒಳಗೆ 1-2 ದಿವಸ ಕರೆಕ್ಟಾಗಿ ನಾನು ರೇಡಿಯೋ ಜಾಕಿ ಒಳಗೆ ನಂಗೆ ಮಾತಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಒಂದು ಟಾಸ್ಕ್ ಕೊಟ್ಬಿಟ್ರು, ಮಾತಾಡ್ದೆ, ಸಕ್ಸಸ್ ಆದ ಫೈನಲಿ. ಆ ಭಯ ಹೋಗಿಬಿಡ್ತು. ಆ ಭಯನೇ ಆಲ್ಮೋಸ್ಟ್ ಆ ಮನುಷ್ಯನೇ ಕುಗ್ಗಿಸ್ಬಿಡ್ತದೆ ಅನ್ನಿಸ್ತು, ಬರಲ್ಲ ಅಂತ. ಸೊ ಫೈನಲಿ ಐ ಜಾಯಿಂಟ್ ಇನ್ SFM. ಸೆಲೆಕ್ಟ್ ಆದ, ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆದಮೇಲೆ ನೀವು ಎಲ್ಲರೂ ಹಿಂಗೆ ಅನ್ನಪೂರ್ಣ ಕ್ಲಾಸ್ ಹತ್ರ ಹೊಸ ಆಫೀಸ್ ಆಗ್ಯದ, ಬರಬೇಕಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ನಡೆಸಿದ್ರು, ಸ್ಟುಡಿಯೋ ರೆಡಿ ಮಾಡ್ತಾಯಿದ್ರು. ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದುಕೊಂಡು 1 ನಿಮಿಷ ನೆನಪು ಇಟ್ಕೊಂಡು, ಹಲೋ ನಾನಿದ್ದೀನಿ ನಿಮ್ಮನ್ನು ಕೇಳ್ತಿದ್ದೆ, ಕರ್ನಾಟಕದ ಅತಿ ದೊಡ್ಡ ರೇಡಿಯೋ ನೆಟ್ವರ್ಕ್ Super 93.5 SFM. ಎಲ್ಲ ಪ್ರಾಕ್ಟೀಸ್ ಮಾಡಿ ಅದೇನು ಸ್ಕ್ರಿಪ್ಟ್ ಅದ ಪ್ರಾಕ್ಟೀಸ್ ಮಾಡೋದೆ ಅವಶ್ಯ ಇರಲಿಲ್ಲ. ನಾವು ಕಾಲೇಜ್ ದಿನದೊಳಗೆ ಅಥವಾ ಅದಕ್ಕಿಂತ ಮುಂಚೆ 1-2 ತಿಂಗಳದಾಗೆ ನಾವು ಭಾಳ ಹುಷಾರಿದ್ವಿ. ವಿತೌಟ್ ಸ್ಕ್ರಿಪ್ಟು ನಾವು ಸ್ಟೇಜ್ ಮೇಲಿದ್ದರೆ ಪಿಕ್ ಆ್ಯಂಡ್ ಸ್ಪೀಚು ಮಾತಾಡ್ತಿದ್ವಿ. ಆ ಭಯದಿಂದ ಆ ಸ್ಕ್ರಿಪ್ಟ್ ರೀಡಿಂಗ್ ಪ್ರಾಕ್ಟೀಸ್ ಆಗಿಬಿಡ್ತು. ದೆನ್ ಆಮೇಲೆ ಹೇಳಿದ್ರು ಸ್ಕ್ರಿಪ್ಟ್ ರೀಡಿಂಗ್ಲಿಂದ ಇದು ಆಗಲ್ಲ ಅಂದ್ಕೊಂಡ್ರು. ಬಟ್ ಫೈನಲಿ ಏನಾಯಿತು, ಆನ್ ಈ ಡೇಟ್ಗೆ ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ ಪೀರಿಯಡ್ ಒಳಗಿಸ್ತದೆ 2008. ಆನ್ ಏರ್ ಹೋಗ್ತದೆ, ಲೈವ್ ಇರ್ತದೆ. ಸೊ ಎಲ್ಲ ರೆಡಿ ಅಂದರು. ಅವತ್ತಿಂತ ಪ್ರಾಕ್ಟೀಸು. ಸೊ ಟೆಸ್ಟ್ ಮಾಡೋದು, ಹಾಡು ಹಾಕೋದು. ಸೊ ಆನ್ ಏರ್ ಬಂದಾಕ ಸ್ಕ್ರಿಪ್ಟ್ ಏನು ಹಿಡಿಲಿಲ್ಲ, ಸ್ಟಾರ್ಟ್ ಮಾಡಿದ್ರು ಲೈವ್. ಕಲಬುರಗಿ ಭಾಷೆ ಒಳಗಿತ್ತು. ಚೀರೋದು ಮಾಡೋದು, ಯಾವ ಭಾಷೆ ಇರ್ತದೆ, ಏನು ಸಬ್ಜೆಕ್ಟ್ ಇಲ್ಲ, ಏನಿಲ್ಲ, ಏನು ಅನ್ನಿಸ್ತದೆ ನಮ್ಮ ಭಾಷೆ ಒಳಗೆ, ನಮ್ಮ ಜನದ ಮಧ್ಯೆ ಏನಿರ್ತದೆ ಮಾತಾಡೋದು. ಆಡ್ರಲ್ಲ ಮಜಾ ಮಾಡ್ರಲ್ಲ ಅಂತ ಕಾಮಿಡಿ ಐ ಥಿಂಕ್ ನೀವೆಲ್ಲ ಕೇಳ್ಬೋದು. ಆ ಹುಮ್ಮಸ್ಸು, ಆ ಜೋಶ್ ಅವಾಗಿತ್ತು. ಮಾತಾಡಿದೆ, ಹಾಗೆ ನಡೀತು. ಮುಂದೆ ಭಾಳ ಜೋಶ್ ಒಳಗೆ ಕಾಮಿಡಿ ಮಾಡೋದು, ಆಡ್ರೆಲ್ಲ ಮಜಾ ಮಾಡೋದು, ಪಜಲ್ಸು, ರಿಡಲ್ಸ್ ಕೇಳೋದು, ಒಗಟುಗಳು, ಈ ಥರ ಎಲ್ಲ ನಡೀತಾ ಇತ್ತು. ಇದೆಲ್ಲ ಆದಮೇಲೆ ಮುಂದೆ ಸವಿ ನೆನಪು ಕಾರ್ಯಕ್ರಮ ಒಮ್ಮೆ ಕೊಟ್ಬಿಟ್ರು ಸಾಯಂಕಾಲ. ಚೀರಾಡಂಥ ಮಜಾ ಮಾಡೋಂಥ ಮನುಷ್ಯ ಅದು ಹೆಂಗೆ ಆಗ್ತದೆ. ಫೈನಲಿ ಅದು ಕೂಡ ಸಕ್ಸಸ್ ಆಯಿತು. 1 ಇಯರ್ 1.5 ಇಯರ್ ಮಾಡ್ದು ಅನ್ನಿಸ್ತದೆ. 9 ಗಂಟೆಗೆ ಇರ್ತಿತ್ತು. ಜನರ ಸಮಸ್ಯೆ ಹೇಳ್ತಿದ್ರು, ಆನ್ಲೈನು ಮಾತಾಡ್ತಿದ್ರು, ಆಫ್ಲೈನ್ ಎಷ್ಟೋ ಜನ ಭಾಳಷ್ಟು ಸಮಸ್ಯೆಗಳನ್ನ ಹೇಳ್ಕೊತಾಯಿದ್ರು. ಪ್ರೀತಿ ಸಮಸ್ಯೆ, ಗಂಡ ಹೆಂಡತಿನ ಸಮಸ್ಯೆ, ಬಡತನ,
ಎಲ್ರಿಗೂ ಒಂದೊಂದು ತೊಂದರೆ, ಕೇಳುವ ಒಂದು ಕಿವಿ ಬೇಕು. ಅವರಿಗೆ ಕಷ್ಟದಲ್ಲಿದ್ದವ್ರಿಗೆ ನೀವು ಸುಮ್ಮನೆ ಹ್ಞೂ 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 ಅಂತ ಕೇಳ್ತಾ ಇರಿ. ಅವರು ಒಂದು ಕಲ್ಲಿಗಾದರೂ ಹೋಗಿ ಹೇಳಬೇಕು ಅಂತ ಇರ್ತದ, ಅಷ್ಟೇ ಒಂದು ಮನುಷ್ಯನಿಗೆ ಕಿವಿಗೆ ಹೇಳಿದ್ವು ಅಂತಂದು ಎಲ್ಲ ತಮ್ಮೊಳಗಿನ ಭಾರ ನೋವು ತೊಳ್ಕೊಂಡು ಬಿಡ್ತಾರೆ. ಅದಾದ್ಮೇಲೆ ಮುಂದೆ ಬ್ಲೇಡ್ ರಾಜ ಅಂತ ಕಾರ್ಯಕ್ರಮ ಇದೆಲ್ಲ ನಡೀತಿರ್ಬೇಕಾದ್ರೆ ಮತ್ತೆ ಬೆಳಿಗ್ಗೆ ಏನು ಹೇಳಿದ್ಬಿಟ್ರು, ಇನ್ನು ಮುಂದೆ ಡಿವೋಷನಲ್ ಶೋ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ, ಯಾರು ಹೇಳ್ತಾರೆ. ನಾ ಕಲಬುರಗಿ ಭಾಷೆ ಒಳಗೆ ಮಾತಾಡವ, ಆಡಲ್ಲ ಮಜಾ ಮಾಡಲ್ಲ, ಸವಿ ಸವಿ ನೆನಪು, ಬ್ಲೇಡ್ ರಾಜ ಎಲ್ಲ ಮಿಕ್ಸ್ ಒಳಗೆ ಅರುಣ ಮುಂಜಾಳೆ ಡಿವೋಷನಲ್ ಶೋ ಮಾಡಲಿ ಅಂತ ನಾ ಓಕೆ ಅಂದ. ಯಾಕಂದ್ರೆ ನಾವು ಬೇಸಿಕಲ ಮಾದನಿಪ್ಪರ್ಗ ಸಾಂಸ್ಕೃತಿಕ ನಾಡು. ನಮ್ಮ ಮೊದಲಿಂದ ಪುರಾಣ ಓದೋದು, ಮಠ ಭಕ್ತಿ, ಶರಣ ಮಠ, ಸಿದ್ಧಾರ್ಢ ಪುರಾಣ ಇವೆಲ್ಲ ಓದ್ಕೊಂಡು ಕೇಳ್ಕೊಂಡು ಬೆಳೆದವ್ರು ನಾವು. ಅಲ್ಲೆಲ್ಲ ಆಯಿತು ಅಂತ ಒಪ್ಕೊಂಡ ನಾನು ಅದೇ ರೀತಿ ಪ್ರಾರಂಭ ಮಾಡ್ದೆ. ಮುಂದೆ ನೀನು ಸ್ವಲ್ಪ ಶ್ಲೋಕಗಳು ಹೇಳಬೇಕು, ಎಲ್ಲ ಹಿಂದೂ ದೇವರುಗಳ ಬಗ್ಗೆ ಹೇಳಬೇಕು. ಹಂಗಂದ್ರೆ ಮತ್ತು ನಾನು ಆನ್ಲೈನ್ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಸೊ ಎಲ್ಲ ಸ್ಟಡಿ ಮಾಡ್ದೆ. ಪ್ರಾರಂಭದಲ್ಲಿ ವಚನಗಳು ಹೇಳಿ ಅಥವಾ ತತ್ವಪದಗಳು ಪುರ ಏನು ಹೇಳೋದಿರ್ತಿರಲಿಲ್ಲ, ಒಂದೆರಡೇನು ಶ್ಲೋಕ ಹೇಳಬೇಕಾದ್ರೆ ರೂಢಿ ಇರಲಿಲ್ಲ. ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೆ, ಒಂದೇನೋ ಹೇಳಿ ಅದರ ಅರ್ಥ ಹೇಳೋದು. ಹಂಗೆ ಅದು ಒಂದು 2-3 ವರ್ಷ ಆಯಿತು. ಆಮೇಲೆಲ್ಲ ಸ್ವಾಮಿಗಳಿಗೆ ಇಂಟ್ರ್ಯೂ ತೊಳೋದು ಅಥವಾ ಆಧ್ಯಾತ್ಮಿಕದ ಸ್ಪಿರಿಚುವಲ್ದಾಗ ಇಂಟ್ರ್ಯೂ ತೊಳೋದು, ಹೊರಗಡೆ ಹೋಗಿ ಮಾತಾಡ್ಸೋದು. ಸೊ ಅದು ಒಂದಿಷ್ಟು ಜರ್ನಿ ಮುಗಿದೋಯ್ತು. ಮತ್ತು ಆಡೆಲ್ಲ ಮಜಾ ಮಾಡಲ್ಲ, ಆ ಕಾರ್ಯಕ್ರಮದ ಬಿ ಆಯಿತು. ಮುಂದೆ ಆ್ಯಸ್ ಎ ಮೀಡಿಯಾದವ್ರ ಪ್ರಕಾರ ಎಲ್ಲಾದ್ರೂ DC ಆಫೀಸ್ ಕರಿತಿದ್ರು, ಅಲ್ಲಿ ಹೋಗಿ ಇಂಟ್ರ್ಯೂ ತೋತಿದ್ವಿ, ಪ್ರೆಸ್ ಮೀಟ್ ಅಟೆಂಡ್ ಆಗ್ತಾಯಿದ್ವಿ. ಹಿಂಗಾಗಿ ಪೂರ 4 ವರ್ಷ 7-8 ತಿಂಗಳು ಆಗಿಬಿಡ್ತು. ಏನು ಬಿಟ್ಟು ಏನು ಮದುವೆ ಕೂಡ ಆಯಿತು. ಸೊ ಅಷ್ಟೇ ಹೆಂಗಿರಬೇಕು ಕರಿಯರ್ಸ್. ಆ ಸಂಬಳ, ಇದು ಸಾರಿ ಬ್ಯಾಸಿಗೆ ದಿವಸ ಶೆಕೆ ಆಗ್ಲತ್ತ, ಫ್ಯಾನ್ ಹಚ್ಚೋರ ಸೌಂಡ್ ಕ್ಲಿಯರ್ ಬರಲ್ಲ ಅಂದ್ಕೊಂಡು ಬೇರೆ ಕಡೆ ಪ್ರಯತ್ನ ಪಡ್ಲಿಕ್ಕೆ, ಕೆಲಸ ನೋಡ್ಬೇಕಂತ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಅವಾಗ ಬಿಗ್ ಬಜಾರ್ ಪ್ರಾರಂಭ ಆಗ್ತಿತ್ತು. ಗೊತ್ತಿಲ್ಲ, ಗುರಿ ಇಲ್ಲ, ಅದೇ ಹೇಳ್ದಲ್ಲ, ಗುರಿ ಇರಲಾರ್ದು 4 ವರ್ಷ 7 ತಿಂಗಳು ಆಲ್ಮೋಸ್ಟ್ 4 ವರ್ಷ ಆಗಿತ್ತು ಅನ್ಸುತ್ತೆ. 4 ವರ್ಷ 5-6 ತಿಂಗಳಾಗಿತ್ತು. ಮೀಡಿಯಾ ಹೋಗಿದ್ದು, ಓದಿದ್ದು ಎಕನಾಮಿಕ್ಸ್, ಒಳ್ಳೆ ಪೋಸ್ಟ್ ಗ್ರ್ಯಾಜುಯೇಟು. ಇಲ್ಲಿ ಒಂದಿಷ್ಟು ಸಂಬಳ ಇತ್ತು, 10,000 ಬರ್ತಿತ್ತು. ಅಲ್ಲಿ ಬಿಗ್ ಬಜಾರ್ಗಾರು 12 ಕೊಡ್ತಾರಂತ. ಅಲ್ಲಿ ಏನು ಕೆಲಸ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಕಲ್ಪನೆ, ಏನು ರೇಡಿಯೋ ಜಾಕಿದ್ದೀನಿ, ಅಲ್ಲಿ ಹೋಗಿ ಏನು ಇವೆಂಟ್ ಮಾಡ್ಬೋದು, ಹೆಚ್ಚಿಗೆ ಸ್ಯಾಲ್ರಿ ಕೊಡ್ತಾರೆ. ಸುಮ್ಮನೆ ಹೋಗಿ ಕೇಳ್ದ. ಏನೋ ಕನ್ಸ್ಟ್ರಕ್ಷನ್ ನಡೆದಿತ್ತು ಬಿಗ್ ಬಜಾರ್, ಮೊದಲು ತಿರಂದಷ್ಟು ಹಾಕೇಜ್ ಇತ್ತು. ಸೊ ದೆನ್ ಅವಾಗ ಹೋಗಿ ಕೇಳ್ದೆ. ಒಬ್ರು ಹಿಂಗೆ ಕುಂತಿದ್ರು, CV ಕೊಡಂದ್ರು. CVದ್ರೊಳಗೆ ಏನಿರ್ತದೆ, ಬ್ಲ್ಯಾಂಕ್ MA ಮುಗಿಸಿನಿ, ರೇಡಿಯೋ ಜಾಕಿದ್ದೀನಿ, ಮೇಡಮ್ ಇಲ್ಲ ಹೋರೆ ಆಮೇಲೆ ಬರೋದು. ಪುಣ್ಯಕ್ಕೆ ಅವ್ರಿಗೆ ಕರೀಲಿಲ್ಲ. ಅಲ್ಲಿ ಏನಂದ್ರೆ ಸೇಲ್ಸ್ಮನ್ ಆಗಿರೋದು. ಅವಾಗೇನು ಕೆಟ್ಟ ಕಲ್ಸಲ್ಲ. ನಾನು ಓದಿರೋದು ಏನು ಮಾಡಬೇಕು, ಏನು ಗುರಿ ಏನಿಲ್ಲ, ದುಡ್ಡು ಬರ್ತದೆ ಅಲ್ಲಿ ಹಿಂಗೆ. ಒಂದು ಜೀವನದಾಗ ಗೊತ್ತು ಗುರಿ ಇಲ್ಲ ಅಂದ್ರೆ ಜೀವನ ಹಿಂಗೆ ಎಕಡೋ ಹೋಗ್ಬಿಡ್ತದೆ. ಇವು ಮೇ ಬಿ ಭಾಳಷ್ಟು ಜನರ ಜೀವನದಾಗ ಆಗಿರ್ಬೋದು, ನಾನು ಹೇಳ್ತಾಯಿದ್ದೀನಿ. ಆಮೇಲೆ ನಾನು FM ಒಳಗೆ ಕಂಟೆಂಟ್ ಸಲುವಾಗಿ ಆನ್ಲೈನ್ ಹುಡುಕ್ತಿರ್ಬೇಕಾದ್ರೆ ಅವಾಗ ಭಾಳ ಕಡಿಮೆ ಕಂಟೆಂಟು. ಈಗ ಥರ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಇರ್ತಿದ್ದಿಲ್ಲ. ಫೇಸ್ಬುಕ್ ಇರ್ತಿತ್ತು, ಮತ್ತು ವೆಬ್ ದುನಿಯಾ, ಒನ್ ಇಂಡಿಯಾ ಈ ಥರ ಕನ್ನಡ ಆನ್ಲೈನ್ ನ್ಯೂಸ್ ಚಾನಲ್ ಇರ್ತಿತ್ತು, ವೆಬ್ ಪೋರ್ಟಲು. ಆ ವೆಬ್ ದುನಿಯಾದಲ್ಲಿ ಏನಿತ್ತು, ಸಬ್ ಎಡಿಟರ್ ಬೇಕಾಗಿದ್ದಾರೆ, ಕನ್ನಡ ಬರೋರು, ಕನ್ನಡ ಟೈಪ್ ಮಾಡೋರು ಅಂತ. ಅಷ್ಟೇನು ಕನ್ನಡ ಟೈಪಿಂಗ್ ಬರ್ತಿರಲಿಲ್ಲ. ಓಕೆ, ಗೂಗಲ್ ಇನ್ಪುಟ್ ಪರಿಕರ ಅಂತ ಬರ್ತಾರೆ, ಅದು ಕನ್ನಡ ಟೈಪ್ ಮಾಡ್ತಾಯಿದ್ದೆ. ಸೊ ನಾನು ಅಪ್ಲೈ ಮಾಡಿದೆ. HR ಕಡೆಯಿಂದ ಕಾಲ್ ಬಂತು. ಅವ್ರು ಇಂಗ್ಲೀಷ್ ಮಾತಾಡ್ರು. ಐ ಆಮ್ ಸ್ಪೀಕಿಂಗ್ ವಿತ್ ದಿಸ್ ಕಂಪ್ನಿ, ಹಂಗೆ ಹಿಂಗೆ ಅಂದರು. ಅರ್ಧಂಬರ್ಧ ತಿಳಿತು, ಅರ್ಥ ಆಯಿತು. ನಾವೇ ಅರ್ಧಂಬರ್ಧ ಇಂಗ್ಲೀಷ್ ಒಳಗೆ ಕೇಳ್ದೆ. ಆಮೇಲೆ ಅಲ್ಲಿ ಇಬ್ಬರು ಪಾಟೀಲ್ ಇರ್ತಿದ್ರು, ಅವ್ರು ಕಾಲ್ ಮಾಡಿದ್ರು. ಸೊ ಇದು ಚೆನ್ನೈ ಲೊಕೇಶನ್, ಸಾರಿ ನಾನು ಹೇಳೋದು ಬರ್ಬಿಟ್ಟೆ, ಚೆನ್ನೈ ಲೊಕೇಶನ್ದಿತ್ತು. ಅವರು ಹೇಳಿಬಿಟ್ರು, ನಾವು ಕಲಬುರ್ಗಿ ಅವ್ರು ಇದ್ದವ್ರು, ನಾವು ಅರುಣವ್ರೆ, ಏನು ಚಿಂತೆ ಮಾಡಿಬೇಡ್ರಿ, ಬರ್ರಿ ಅಂತ ಮಂಡ ಧೈರ್ಯ ಮಾಡಿ ಚೆನ್ನೈಗೆ ಹೋಗಿ ಪ್ರಯತ್ನ ಪಟ್ಟೆ. ಕಲಬುರ್ಗಿ ಇಂಗ್ಲೀಷ್ ಬರಲ್ಲ, ಹಿಂದಿ ಅರ್ಥ ಆಗ್ತಿತ್ತು, ಸ್ವಲ್ಪ ಮಾತಾಡ್ತಿದ್ದ. ಚೆನ್ನೈ ಅಂದರೆ ತಮಿಳು ಬರುತ್ತೆ, ಅಲ್ಲಿ ಹಿಂದಿ ಮಾತಾಡ್ತಿರಲ್ಲೋ ಎಷ್ಟು ಏನು, ಎಲ್ಲಿಂದ ಇರ್ತದೆ ಕಲಬುರ್ಗಿ, ಎಲ್ಲಿ ಚೆನ್ನೈ. ಧೈರ್ಯ ಮಾಡಿ ಆಯ್ತಂತ ಹೋದ. ಒಂದು ಸಲ ಹೋಗಿ ಇಂಟ್ರ್ಯೂ ಕೊಟ್ಟು ಬಂದ. ಹೋದ್ಮೇಲೆ ಚೇಟ್ಪೇಟ್ ಒಳಗಿತ್ತು, ಅಲ್ಲಿ ಹೋಗಿ ಇಂಟ್ರ್ಯೂ ಕೊಟ್ಟ. ನೆಕ್ಸ್ಟ್ ಇವರು ಸೆಲೆಕ್ಟೆಡ್ ಅಂತಂದರು. 12,000 ಸಂಬಳ, 8-10,000 ಸಂಬಳಲ್ಲಿ 18 ಭಾಳ ಖುಷಿ ಆಯಿತು. ಹೋಗಿ 1-2-3 ತಿಂಗಳು ಮಾಡ್ದೆ ಕೆಲಸ, ಟೈಪಿಂಗ್ ಮಾಡಿ. ಆಮೇಲೆ ಫ್ಯಾಮ್ಲಿ ಶಿಫ್ಟ್ ಮಾಡ್ದೆ. ಲೈಫ್ ಗೋಯಿಂಗ್ ಗುಡ್. 1 ವರ್ಷ 5 ತಿಂಗಳಾಯಿತು. ಸ್ವಲ್ಪ ಸಮಸ್ಯೆ ಆಗಿಬಿಡ್ತು ಕಂಪ್ನಿ ಒಳಗೆ. ನನಗೆ ನಮ್ಮ ಕಲಬುರ್ಗಿ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಏನೋ
ಏನಾಯ್ತೋ ಅರ್ಥ ಆಗಲಿಲ್ಲ. ಸೊ ನಾನು ಬಿಟ್ಟು ಅವ್ರು ತೆಗೆದ್ರು, ಏನೋ ಒಟ್ಟು ಬಿಡೋ ಪ್ರಸಂಗ ಬಂದುಬಿಡ್ತು. ದೆನ್ ನೆಕ್ಸ್ಟ್ ಆ ಸಮಯಕ್ಕೆ ನನಗೆ ಸ್ವಲ್ಪ SAS ಸ್ಟ್ಯಾಟಿಸ್ಟಿಕ್ಕು SPSS ಇದು ಸ್ವಲ್ಪ ನಾಲೆಜ್ ಇತ್ತು. ಸೊ ನಾನು ಓದ್ತಾ ಇದ್ದೆ ಸ್ವಲ್ಪ SAS SPS ಫೆನೆಟಿಕ್ಸು. SAS ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಅಂತ ಇರ್ತಿತ್ತು, SPS ಇರ್ತಿತ್ತು. ಬೇಸಿಕ್ ನೋಡ್ತಿದ್ದೆ, ಇಂಗ್ಲೀಷ್ ಒಳಗೆ ಯೂಟ್ಯೂಬು ಅವು ಎಲ್ಲ ಇರ್ತಿತ್ತು. ಹಾಂ, ಅವಾಗ ಏನಾಗ್ತಿತ್ತು, ಒಂದು ನಮ್ಮಲ್ಲಿ ಇದು ಇತ್ತು, ಟ್ಯಾಬ್ಲೆಟ್ ಇತ್ತು, ಸ್ಮಾರ್ಟ್ಫೋನ್ ಟೈಪ್ 2G. ಅವಾಗ ಚೆನ್ನೈ ಎಗ್ಮೋರ್ ರೈಲ್ವೆ ಸ್ಟೇಷನ್ದಾಗ ಫ್ರೀ ವೈಫೈ ಇರ್ತಿತ್ತು, ಗೂಗಲ್ ವೈಫೈ. ಕ್ರೋಮ್ಪೇಟ್ಲಿಂದ ಚೆನ್ನೈ ಎಗ್ಮೋರ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ವಿಡಿಯೋಗಳು ನೋಡಿಕೊಂಡು ಕಲ್ತ್ಕೊತಿದ್ದು. ಈ ಅಬ್ದುನಿಯಾ ಹೋದ್ರೆ ಏನಾಯ್ತು, ನನಗಲ್ಲಿ ಸಿಗ್ತದಲ್ಲ, ಕಾಲು ಬರ್ತಿತ್ತು, ಅಪ್ಲೈ ಮಾಡ್ತಿದ್ದ. ಬೇಸಿಕ ಗೊತ್ತಿಲ್ಲ, ಅಷ್ಟು ಸುಮ್ಮನೆ ಓವರ್ ಕಾನ್ಫಿಡೆಂಟು. ಆ ಧೈರ್ಯದಿಂದ ಬಿಟ್ಟು ಏನಾಯಿತು, ಎಲ್ಲ ಕಡೆ ಪ್ರಯತ್ನ ಪಟ್ಟರು, ಕೆಲಸ ಸಿಗಲಿಲ್ಲ. ಆ ಟೈಮ್ಗೆ ಡಾಟಾ ಇಂಗ್ಲೀಷ್ ಕೋರ್ಸ್ಗೂ ಜಾಯ್ನ್ ಆಗಿದ್ದ. ಸೊ ಫೈನಲಿ ಉದರ ನಿಮಿತ್ತ ಏನಾದರೂ ಮಾಡಬೇಕು ಅಂದ್ಕೊಂಡು ಒಂದು ಕಾಲ್ ಸೆಂಟ್ರ್ ಕನ್ನಡದವ್ರು ಬೇಕಾಗಿದ್ದಾರೆ ಅಂದರು. ಇಲ್ಲಿದ್ದಷ್ಟೇ ಒಂದಕ್ಕಿಂತ ಕಡಿಮೆನೇ ಸಂಬಳ, ಇಲ್ಲಿ ಇಡುವೊಳಗೆ ಐ ಥಿಂಕ್ 20-21 ಕೊಡ್ತಾಯಿದ್ರು. ಅಲ್ಲಿ 10,000-11,000 ಕೊಡ್ತಿದ್ರು, 8,000 ಏನೋ ಕೈ ಬರ್ತಿತ್ತು. ಬಟ್ ಮಂಡ ಧೈರ್ಯ ಮಾಡಿ ಊರು ಬಿಟ್ಟಿಲ್ಲ ಬಂದ. ವಾಟ್ಸ್ ನೆಕ್ಸ್ಟ್ ಅಂದ್ಕೊಂಡು ಐ ಜಾಯಿಂಡ್ ಸುಂದರಂ ಫೈನಾನ್ಸ್. ಕನ್ನಡದೊಳಗೆ ಯಾರು ಬೈಕ್ ಲೋನ್ ತೊಗೊಂಡಿರ್ತಾರೆ ಅವ್ರಿಗೆ ಕಾಲ್ ಮಾಡಿ ಫಸ್ಟ್ ವೀಕ್ ಒಳಗೆ, ಸರ್ ನಿಮ್ದು ಇಷ್ಟು ಲೋನ್ ಇವತ್ತು ಡ್ಯೂ ಡೇಟ್ ಅದ, ನೀವು ಕಾಲ್ ಮಾಡಿರಿ, ಅದು ನೆಕ್ಸ್ಟ್ ವೀಕ್ನಾಗ ನಿಮ್ಗೆ ಜಾಸ್ತಿ ಇರೋದು. ಆ ವೀಕ್ ವೈಸ್ ಒಂದೊಂದು ಇರ್ತಿತ್ತು, ಆಟೋಮೆಟಿಕ್ ಕಾಲ್ ಬರ್ತಿತ್ತು, ಕನೆಕ್ಟ್ ಆಗಿಬಿಟ್ಟು ಸಿಸ್ಟಮ್ನಿಂದ ಕನ್ನಡದಾಗೆ ಮಾತಾಡೋದಿರ್ತಿತ್ತು. 3 ತಿಂಗಳು ಆಯಿತು. ಅದೇ ಟೈಮಿಗೆ ಕೋರ್ಸ್ಗೆ ಹೋಗಿದ್ದ. ಸೊ ಹಿಂಗೆ ಈ ಕಡೆ ಕೋರ್ಸ್ಗೆ ಹೋಗೋದು ಮತ್ತು ಜಾಬ್ ಮಾಡೋದ್ರಿಂದ ನನಗಲ್ಲಿ ಫೋಕಸ್ ಮಾಡೋದಾಗಲ್ಲ ಅಂದ್ಕೊಂಡು ಒಂದು 2 ಮಂತ್ಸ್ ಗ್ಯಾಪ್ ಕೊಂಡು ಸೀರಿಯಸ್ಸಾಗಿ ಓದಿ ಕೆಲಸ ಮಾಡಬೇಕಂತ ಹುಚ್ಚು ಡಿಸಿಷನ್ ತೊಗೊಂಡ್ಬಿಟ್ಟ. ದೆನ್ ನಾನು ಓದ್ದ. ಮೇನ್ ಬೇಸಿಕಲಿ ನನಗೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಐ ಆಮ್ ವೀಕ್ ಇನ್ ಇಂಗ್ಲೀಷ್, ನಿನ್ಗೆ ಅರ್ಥನೇ ಆಗಲ್ಲ ಅವ್ರು ಏನು ಹೇಳಕತ್ತಾರ. ಎನಾಲಿಟಿಕ್ಸ್ ಬಗ್ಗೆ, ಅದ್ರ ಬಗ್ಗೆ, ಅಲ್ಗೋರಿದಮ್, ಮಷಿನ್ ಲರ್ನಿಂಗ್, ಮಾರ್ಕೆಟ್ ಬಾಸ್ಕೆಟ್ನೆಸ್, ರಿಗ್ರೆಷನ್ ಅವರೆಲ್ಲ ಕೇಳ್ತಾ ಇದ್ದ, ಅರ್ಥ ಆಗಲಿಲ್ಲ. ಆದರೂ ಮತ್ತೊಂದು 2-3 ತಿಂಗಳು, ಆಲ್ಮೋಸ್ಟ್ 6-7 ಮಂತ್ ಹೋಯ್ತು ಖಾಲಿ. ಮನೆಯವ್ರು ಕೆಲಸ ಮಾಡ್ತಾಯಿದ್ರು, ಸಿಂಪ್ಲಿ ಸಿಟ್ಟಿಂಗ್ ಇನ್ ಹೋಮ್, ರೀಡಿಂಗ್ ಬುಕ್ಸ್, ಓದ್ತಾ ಇದ್ದ, ಯೂಟ್ಯೂಬ್ ಟ್ಯೂಟೋರಿಯಲ್ ಮಾಡ್ತಾಯಿದ್ದ, ಲ್ಯಾಪ್ಟಾಪ್ ಇತ್ತು, ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಬಟ್ ಇಂಟ್ರ್ಯೂ ಸಕ್ಸಸ್ ಆಗಲಿಲ್ಲ. ಫೈನಲ್ ಆಚಿ ಮಸಾಲ ಒಳಗೆ ಕನ್ನಡ ಬರೋರು ಬೇಕಾಗಿದ್ದಾರೆ. ಆಚಿ ಮಸಾಲ ಒಳಗೆ ಕನ್ನಡ ಅವ್ರು ಯಾಕಂದರೆ ಅಲ್ಲಿ ಅವರು ಸೇಲ್ಸ್ ಟೀಮ್ದವ್ರಿಗೆ ಸರ್ಕ್ಯುಲರ್ ಕಳಿಸ್ತಾಯಿದ್ರು. ಅಂದ್ರೆ ಏನು ಮಾರ್ಕೆಟ್ನ ಸ್ಕೀಮ್ ಅದ, ಏನದ, ಆ ಸೇಲ್ಸ್ ಟೀಮು ಡಿಸ್ಟ್ರಿಬ್ಯೂಟರ್ಗೆ ಅರ್ಥ ಆಗಬೇಕು. ಸುಮ್ಮನೆ ಅವಾಗಿನ ಟೈಮ್ನಾಗ ಅಷ್ಟು ಮೇಲ ವಾಟ್ಸಪ್ ಅಷ್ಟು ಡೆವಲಪ್ ಇರಲಿಲ್ಲ. ಯಾಕೆ ಈ ಪ್ರಾಬ್ಲಮ್ಮು, ಸುಮ್ಮನೆ ಎಲ್ಲರಿಗೆ ಕೊರಿಯರ್ ಮಾಡಿ ಸರ್ಕ್ಯುಲರ್ ಕಳಿಸಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿರ್ತಾರೆ. ಅವಾಗ ಕನ್ನಡ ಬರೋರು ಬೇಕಾಗಿದ್ರು. ಚೆನ್ನೈ ಒಳಗೆ ಭಾಳ ಕಷ್ಟ ಸಿಗೋದು ನನ್ನ ಅದೃಷ್ಟಕ್ಕೆ. ಸೊ ನಾನು ಹೋಗಿ ಜಾಯ್ನ್ ಆದೆ. ಒಂದು 15,000 ಸಂಬಳ. 18ಕ್ಕೆ 19ಕ್ಕೆ ನಾನು ಚೆನ್ನೈ ಒಳಗೆ ಬಂದಿದ್ದ. ಲೈಫ್ ಏರು ಇಳಿತಾ ಆಗ್ತಾ ಹೋಗ್ತು. ದೆನ್ ಐ ಜಾಯಿಂಡ್ ಆಚಿ ಮಸಾಲ. ಓಕೆ, ಆಚಿ ಮಸಾಲ ಒಳಗೆ ನನ್ನ ಲಕ್. 1 ತಿಂಗಳು ಕೆಲಸ ಮಾಡಬೇಕಾದ್ರೆ ನಮ್ಮ ಸೇಲ್ಸ್ ಕೋಆರ್ಡಿನೇಟರ್ ಕರ್ನಾಟಕ ಹ್ಯಾಂಡಲ್ ಮಾಡೋಂಥ ಹುಡುಗಿ, ಅವಳಿಗೆ ಕನ್ನಡ ಬರ್ತಿರ್ಲಿಲ್ಲ. ಸಮ್ ಫ್ಯಾಮಿಲಿ ಪ್ರಾಬ್ಲಮ್ಮು, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಮು ಏನೋ, ರಿಸೈನ್. ದೆನ್ ಅವ್ರು ಆಮೇಲೆ ಹೇಳಿದ್ರು, ನಿನ್ನ ಕನ್ನಡ ಬರ್ತದೆ, ಹೆಂಗೂ 1 ತಿಂಗಳು ಹೆಂಗೆ ಮಾತಾಡಕತ್ತಿದ್ದಿ, ಸರ್ಕ್ಯುಲರ್ ಅಷ್ಟು ಕುಂತಿದ್ದು ಎಷ್ಟು ಟೈಪ್ ಮಾಡಿದ್ದಿ, ವಾರಕ್ಕೆ 1-2 ಸರ್ಕ್ಯುಲರ್ ದಿನಕ್ಕೆ ಸಾಲಿಗೆ ಕೈ ಕೊಟ್ಟು ಕುಂದ್ರೋದು. ದೆನ್ ನೀವು ಸ್ಟಾರ್ಟ್ ಕೋಆರ್ಡಿನೇಟಿಂಗ್ ಅಂದರು. ಸೊ ಪ್ರಯತ್ನ ಓಕೆ ಅಂತಂದು ಸೇಲ್ಸ್ ಟೀಮ್ದವ್ರಿಗೆ ಕಾಲ್ ಮಾಡೋದು, ಅಟೆಂಡೆನ್ಸ್ ತೊಗೊಳೋದು. ಅವ್ರ ಕ್ಲೈಂಟ್ಸ್ ಬರ್ತಿತ್ತು, ಅರ್ಥ ಆಗ್ತಿರ್ಲಿಲ್ಲ. ಒಮ್ಮೆ ಏನಾಗ್ಬಿಡ್ತು, ಸಡನ್ಲಿ ಒಬ್ಬರು ಮ್ಯಾನೇಜರು ಅಯ್ಯಪ್ಪ ಸ್ವಾಮಿ ಅಂತ, ಇವರು ವಿ ಪಿ ಇದ್ರು, ಸೇಲ್ಸ್ VP, ಆಪ್ರೇಷನ್ VP. ಅರುಣ್, ಐ ವಾಂಟ್ ಆಲ್ ರಿಪೋರ್ಟ್ಸ್, ವಾಟ್ಸ್ ಗೋಯಿಂಗ್ ಆನ್ ಸೇಲ್ಸ್, ಕ್ಯಾಟಗರಿ ವೈಸ್, ಡಿವಿಷನ್ ವೈಸ್. ಅರ್ಥ ಆಗಲಿಲ್ಲ. ಎಲ್ಲಿಂದ ಕೊಡಲಿ, ಎಕ್ಸೆಲ್ ಬರಲ್ಲ, ಏನು ಬರಲ್ಲ. ಸುಮ್ಮನೆ ಎಕ್ಸೆಲ್ ಬರ್ತಂದ್ರೆ ಸೇಲ್ಸರು ಏನೋ ಗೊತ್ತಿತ್ತು, ಪಿವೋಟ್ ಹಾಕ್ಕೊಡ್ಬೇಕು. ಅಲ್ಲಿದ್ದವರೆಲ್ಲ ನನಗೆ ಅದ್ರಾಗ ಒಂದು 4-5 ಜನ, ದೊಡ್ಡ ಟೀಮ್ ಇತ್ತು, 20 ಜನರು ಇರ್ತಿದ್ರು ಎಲ್ಲ ಸ್ಟಾಪ್ ಒಳಗೆ. ಒಂದು 2-3 ಜನರಿಗೆ ಪಿವೋಟ್ ಬರ್ತಿತ್ತು, ಅವರಷ್ಟೇ ಹಾಕ್ಕೊಡ್ತಿದ್ರು. ನನ್ನ ಕೋಆರ್ಡಿನೇಟ್ ಮಾಡ್ತಾಯಿದ್ರು ಒಂದು ಹುಡುಗಿ, ಅದರ ಅವಳು ಆ ಟೈಮಲ್ಲಿ ರಜೆ ಒಳಗಿದ್ರು. ಸೊ ಇನ್ನೊಬ್ರು ಹೇಳ್ಕೊಟ್ರೆ ಏನೋ ಮಾಡಲಿಲ್ಲ, ನಾನೇನೋ ಮಾಡ್ಕೊಂಡು ಅದೇ ಡಾಟಾ ಒಳಗಿಂದ ಕಾಪಿ ಪೇಸ್ಟ್ ಮಾಡಿ ಏನೇನೋ ಕೊಟ್ಟ, ಎಲ್ಲ ರಾಂಗಿಗೆ ಬಿಡ್ತು. ದೆನ್ ನೆಕ್ಸ್ಟ್ ಡೇ ಆಕೆ ಕರ್ನಾಟಕ ಕೋಆರ್ಡಿನೇಟರ್ ಬಂದು ಅವಳಿಗೂ
ಕನ್ನಡ ಬರ್ತಿರಲ್ಲ, ತಮಿಳಿಗೆ ಎನ್ನಡ ಎನ್ನ ಪಾಂಡ್ರ ಹಂಗೆ ಹಂಗೆ ಬೈದು ಬಿಟ್ಲು. ಬರಲ್ಲ, ತಪ್ಪು ಅವ್ರದ್ದು ಅನ್ನೋದು. ದೆನ್ ನನಗೆ ಎಕ್ಸೆಲ್ ನಾಲೆಜ್ ಗೊತ್ತಿಲ್ಲ, ಕನ್ನಡ ಸರ್ಕ್ಯುಲರ್ ಅಂತ ತೊಗೊಂಡಿದ್ರು. ಸೊ ನಾನು ಜಾಯ್ನ್ ಆಗಿದ್ದೆ. ದೆನ್ ನಾನು ಬಿಡಲಿಲ್ಲ, ಕಲ್ತ್ಕೊಳ್ಳೋಕೆ ಪ್ರಾರಂಭ ಮಾಡ್ದೆ. ಏನು ಎಕ್ಸೆಲ್, ಏನು ಡಾಟಾ, ಪಿವಟ್ ಅಂದರೆ ಏನು. ಸೊ ಮತ್ತು ಆ ಹಸಿವು ಪ್ರಾರಂಭ ಆಯಿತು. ಎಲ್ಲಿ ರೇಡಿಯೋ ಜಾಕಿ, ಎಲ್ಲಿ ಎಮ್ಮೆ, ಎಕಡೆ ವೆಬ್ ದುನಿಯಾ, ಎಕಡಿಂದ ಎಕಡೆ ಬಂದುಬಿಟ್ಟೆ. ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ಟೈಮ್ ಆಕಿ ಹುಡುಗಿ ರಿಸೈನ್ ಮಾಡಿದ್ರು, ಮತ್ತೆಲ್ಲ ಭಾರ ನನ್ನ ಮೇಲೆ ಬಂದುಬಿಡ್ತು. ಒಂದು ವಿಷಯ ಅಂದ್ರೆ ಸೇಲ್ಸ್ ವಿ ಪಿ KRS ಕೆ ರಾಮಸುಬ್ರಹ್ಮಣ್ಯನ್ ಅವರು ತಮಿಳದವರೇ, ಬಟ್ ಅವ್ರಿಗೆ ಕನ್ನಡ ಚೆನ್ನಾಗಿ ಬರ್ತಿತ್ತು. ನಾನು ರಿಪೋರ್ಟಿಂಗ್ ಅವ್ರಿಗಿತ್ತು. ಅರೌಂಡ್ 1 ನಾನು ಇದ್ದೀನಿ ಅಂದ್ಕೊಂಡು ಪ್ರತಿಯೊಂದು ಅವ್ರು ಹೇಳ್ತಾಯಿದ್ರು. ಬಾಲು ಸರು ಮತ್ತು KPS ಸರು ಭಾಳ ಸಪೋರ್ಟ್, ಆಚೆ ಮಾಸದ ಇವನ್ MD ಕೂಡ ಸಪೋರ್ಟು. ಅಷ್ಟೇ ಹಾನೆಸ್ಟಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಸೇಲ್ಸ್ ಟೀಮ್ ಕಾಲ್ ಮಾಡೋದು, ಸರ್ಕ್ಯುಲರ್ ಟೈಪ್ ಮಾಡೋದು. ಆಮೇಲೆ ಕ್ಲೈಮ್ಸ್ ಬರ್ತಿತ್ತು. ಕ್ಲೈಮ್ಸ್ ಅಂದ್ರೆ ಏನು, ಅವ್ರು ಮಾರ್ಕೆಟಿಗೆ ಸ್ಕೀಮ್ ಅಪ್ಡೇಟ್ ಮಾಡ್ತಿರ್ತಾರೆ, ದೆನ್ ವಿಸಿಬಿಲಿಟಿ ಅಪ್ಡೇಟ್ ಮಾಡ್ತಿರ್ತಾರೆ, ಸಮ್ ಡಿಸ್ಕೌಂಟು, ಪೇಮೆಂಟು, ಅವ್ರ ಡ್ಯಾಮೇಜ್ ಕ್ಲೈಮ್ಸು, ಸೆಕೆಂಡ್ ಕ್ಲೈಮ್ ಜಾಸ್ತಿ ಇರ್ತಿತ್ತು. ಅವೆಲ್ಲ ಅಲ್ಲಿ ಕಲ್ತ್ಕೊಂಡು ಪೇಪರ್ ವರ್ಕ್ ಜಾಸ್ತಿ ಇರ್ತಿತ್ತು. ಚೆಕ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು, ಸ್ಲೋಲಿ ಎಕ್ಸೆಲ್ ಕೆಲಸ ಮಾಡ್ಕೊಂಡು ಬಿಕಮ್ ಎಕ್ಸೆಲ್ ಮಾಸ್ಟರ್ ಆಲ್ಮೋಸ್ಟ್. ಆ ಟೈಮಿಗೆ ಒಂದೇನಾಯಿತು, ನಾನು ಡಾಟಾ ಎನಾಲಿಟಿಕ್ಸ್ ಕೋರ್ಸಿಗೆ ಸೇರಿದ್ದೆ. ಮುಂದೆ ಶ್ರೀಕಾಂತ್ ಅನ್ನೋರಿದ್ರು, ವೆಬ್ದಿನ ಇದ್ರೊಳಗೆ ಸೇರಿದ್ದೆ. ಅವ್ರ ಮಷಿನ್ ಲರ್ನಿಂಗ್ ಅಲ್ಗೋರಿದಮು, ಅವಾಗ ಆರ್ ಪ್ರೋಗ್ರಾಮಿಂಗ್, ಆರ್ ಸ್ಟುಡಿಯೋ, ಎಕ್ಸೆಲ್, ಸ್ವಲ್ಪ SPSS ಎಲ್ಲ ಹೇಳಿದರು. ಅಷ್ಟು ಇಂಗ್ಲೀಷ್ ಅರ್ಥ ಆಗ್ತಿಕೊಂಡು ತಿಳಿತಿರಲಿಲ್ಲ, ಬಟ್ ಕಾನ್ಸೆಪ್ಟ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿತ್ತು. ಒಂದ್ಸಲ ಯಾವುದೋ ಒಂದು ಕಾರಣಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಸೊ ಬೆಂಗಳೂರು ನಮ್ಮ ಅಣ್ಣ ಇರ್ತಿದ್ರು ಆ ಟೈಮಿಗೆ. ಅದೇ ಸಿಲ್ಕ್ ಹೌಸ್ ಹತ್ರನೇ ಅವ್ರದ್ದು ಟ್ರೈನಿಂಗ್ ಸೆಂಟರ್ ಇತ್ತು. ಚೆನ್ನೈಗೂ ಇದರೊಳಗಿತ್ತು, ಬೆಂಗಳೂರಿಗಿತ್ತು. ಅವ್ರ ಹತ್ರ ಹೋದಾಗ ಹಿಂಗೆ ಆಚೆ ಮಸಾಲ ಜಾಯ್ನ್ ಆಗಿನಿ, ಸೇಲ್ಸ್ ಕೋಆರ್ಡಿನೇಟರ್ ಅಂತ ಅವ್ರಿಗೆ ಹೇಳಿದೆ. ಓಕೆ ನೋ ಇಶ್ಯೂ, ಹೌ ಗುಡ್ ಇನ್ ಎಕ್ಸೆಲ್ ಆದರು, ಇಲ್ಲಿ ಅಷ್ಟೇ ಬರ್ತದೆ, ನೋ ವರಿ ಅಂದ್ಕೊಂಡು ಅವ್ರ ಹತ್ರ ಒಳ್ಳೆ ವಿಡಿಯೋಸ್ ಇದ್ದು, ಅಮೇರಿಕನ್ ಟ್ಯೂಟೋರಿಯಲ್ಸ್ ಎಲ್ಲ ಇತ್ತು. ಓಕೆ, ಪಿಯರ್ಸನ್ದವ್ರದ್ದು ಟ್ಯೂಟೋರಿಯಲ್, ಅವ್ರು ಪೇಯ್ಡ್ ವರ್ಷನ್ ಬಟ್ ಡೌನ್ಲೋಡ್ ಮಾಡ್ಕೊಂಡಿದ್ರು. ಪೆನ್ಡ್ರೈವ್ ತೊಗೊಂಡು ಬಂದೆ. ಎಕ್ಸೆಲ್ PPT, BA ಮ್ಯಾಕ್ರೋ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ವಿತ್ ಎಕ್ಸೆಲ್ ಅದೆಲ್ಲ ತೊಗೊಂಡು ಮನೆಯೊಳಗೆ, ನಮ್ಮ ಮನೆಯವ್ರ ಲ್ಯಾಪ್ಟಾಪ್ ಇತ್ತು. ಸೊ ಏನು ಮಾಡ್ತಿದ್ದೆ ಅಂದರೆ ಪ್ರತಿ ದಿವಸ ಮನೆಗೆ ಬಂದ ತಕ್ಷಣ ಆಚೆ ಮರ್ಸಿಂದ ರಾತ್ರಿ 1 hour 2 hour ಅದೇ ಓದೋದು. ಸ್ಯಾಟರ್ಡೆ ಸಂಡೇ ಕೂಡ ಎಕ್ಸೆಲ್ ವಿಡಿಯೋಗಳನ್ನ ಓಪನ್ ಮಾಡೋದು. ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, 1 ಸಲ 2 ಸಲ 3 ಸಲ ನೋಡೋದು, ಪ್ರಾಕ್ಟೀಸ್ ಮಾಡೋದು. ಡಂಪ್ ಡಾಟಾ ಇರ್ತಿರ್ತಲ್ಲಿ, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಇದಷ್ಟೇ ಅಲ್ಲ, ಆಮೇಲೆ ಏನಾಗಿ ಬಿಡ್ತಿತ್ತು, ನಾನು ಇಷ್ಟೆಲ್ಲ ಪರ್ಫೆಕ್ಟ್ ಆಗ್ತಿರ್ಬೇಕಾದ್ರೆ ತಾಂಬರಂ ರೈಲ್ವೆ ಸ್ಟೇಷನ್ ಒಳಗೆ, ನಮ್ಮ ಮನೆ ತಾಂಬರಂ ಚೆನ್ನೊಳಗಿತ್ತು, ಅಲ್ಲಿ ಇಂಟರ್ನೆಟ್ ಫ್ರೀ ಇತ್ತು. ಅಲ್ಲಿ ನಾನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ತಿದ್ದೆ ವಿಡಿಯೋಸ್ ಎಲ್ಲ. ಕೆಲವೊಂದು ಸಲ ಚೆನ್ನೈ ಎಗ್ಮೋರ್ಗೆ ಹೋಗ್ತಿದ್ದೆ. ಎಗ್ಮೋರ್ ಒಳಗೆ ಕೂತ್ಕೊಂಡು 1-2 ತಾಸು ಸ್ಟೇಷನ್ದಾಗ ಕೂತ್ಕೊಂಡು, ವೈಫೈ ಇರ್ತಿತ್ತು, ಗೂಗಲ್ದವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಯೂಟ್ಯೂಬ್ ಒಳಗೆ ಡೌನ್ಲೋಡ್ ಆಪ್ಷನ್ ಇತ್ತು. ಎಲ್ಲ ಎಕ್ಸೆಲ್ ವಿಡಿಯೋ, ಎಕ್ಸೆಲ್ ಫನ್ ಅಂತ ಇರ್ತಿತ್ತು, ಸ್ಟ್ಯಾಟಿಸ್ಟಿಕ್ ವಿಡಿಯೋ ಇಂಗ್ಲೀಷ್ ಒಳಗೆ ಇರ್ತಿತ್ತು. ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅವಾಗ ಏನು ಮಾಡ್ತಿದ್ದೆ, ತಾಂಬರಂನಿಂದ ಅಣ್ಣ ನಗರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ 1.5 ತಾಸು ಟ್ರೈನ್ ತೊಗೋತಿತ್ತು. ಆ ಬಸ್ ಒಳಗೆ 8 to 8 ಸ್ಟಾಪ್ ಇರ್ತಿತ್ತು. ಅಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ಕೊತ ಹೋಗ್ತಿತ್ತು. ಎಲ್ಲ ಎಕ್ಸೆಲ್ಸ್ ವಿಡಿಯೋ ಹೆಂಗಿರ್ತದೆ, ಹೆಂಗೆ ಅನಲೈಸ್ ಮಾಡೋಕೆ ಡಾಟಾ ಅಂತ. ಯಾಕಂದ್ರೆ 1 ಸಲ ನೋಡಿದ್ರೆ ಅರ್ಥ ಆಗಲ್ಲ, 2-3 ಸಲ ಓದಿದ್ರೆ ಅರ್ಥ ಆಗ್ತಂತ. ಈ ಮಾತು ನಮ್ಗೆ ಪ್ರೊಫೆಸರ್ ಕಲ್ಲೂರು ಎಕನಾಮಿಕ್ಸ್ ಹೇಳಿದ್ರು. ಈ ಸಬ್ಜೆಕ್ಟ್ 1 ಸಲ ನಿಮ್ಗೆ ಅರ್ಥ ಆಗಲ್ಲ, ಇಂಗ್ಲೀಷ್ ಇರಲಿ ಕನ್ನಡ ಇರಲಿ, ಇವು 2-3 ಸಲ ನೀವು ಓದ್ಕೊಂಡು ತೋರಿ ನಿಮ್ಗೆ ಅರ್ಥ ಆಗ್ತಂತ. ಅದು ಮನಸ್ಸೊಳಗಿತ್ತು. ಸೊ ಪರ್ಫೆಕ್ಟ್ಲಿ ಓದ್ತಾ ಹೋದ ಅರ್ಥ ಆಗ್ಬಿಡ್ತು. ಪ್ರಾಕ್ಟೀಸ್ ಮಾಡ್ದೆ. ಸೊ 15ರಿಂದ 1,000 ಹೆಚ್ಚು ಮಾಡಿದ್ರು. ಸಂಬಳ ಕಡಿಮೆ, ಬಟ್ ಕಲ್ತ್ಕೊಂಡಿದ್ದು ಭಾಳ. FMCG ಆಪ್ರೇಷನ್, ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಆಗ್ತದೆ, ಸಪ್ಲೈ ಚೈನ್ ಹೆಂಗೆ ಇರ್ತದೆ, ಡ್ಯಾಮೇಜ್ ಆ್ಯಂಡ್ ಎಕ್ಸ್ಪೈರ್ ಬಂದು ಯಾವ ರೀತಿ ಮಾಡ್ತಾರೆ. ಮತ್ತು ನಾನು ಅಲ್ಲಿಂದ ವೇರ್ಹೌಸ್ಗೆ ಹೋಗ್ತಿದ್ದೆ, ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಆ ಹಸಿವಿತ್ತು, ಕ್ಲೈಮ್ಸ್ ಹೆಂಗೆ ಅಪ್ಡೇಟ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಜೊತೆ ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು. ಸೊ ವೆರಿ ಬಿಗ್ ಆರ್ಗನೈಜೇಷನ್, ವರ್ಕಿಂಗ್ ಇನ್ ಕಾರ್ಪೊರೇಟ್ ಆಫೀಸ್ಗಳು ಕೂತ್ಕೊಂಡು ಅಪ್ರಿಷಿಯೇಟ್ ಬರ್ತಿರ್ತು. ಚೆನ್ನಾಗಾಗ್ಬಿಡ್ತು, ಬಟ್ ಸಂಬಳ ಬೇಕಲ್ಲ. ಸೊ ದೆನ್ ಅವಾಗ ಎಲ್ಟೆಕ್ ಅಪ್ಲಯನ್ಸಸ್ ಇಲ್ಲೇ ಇದ್ದಂಥ ಎಂಪ್ಲಾಯ್ ಅಲ್ಲಿ ಹೋಗಿದ್ರು. ಬಟ್ ಅಲ್ಲಿ ಅವ್ರ ನೌಕರಿ ಒಳಗೆ ನೋಡಿಕೊಂಡು ಕಾಲ್ ಮಾಡಿ, ಎಲ್ಟೆಕ್ ಅನ್ಸ AC ವಾಷಿಂಗ್ ಮಿಷಿನ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಂಪ್ನಿ. ಮ್ಯಾನುಫ್ಯಾಕ್ಚರಿಂಗ್ ಅನ್ನೋಕ್ಕಿಂತ ಅವರು ಇಂಪೋರ್ಟ್ ಮಾಡಿಕೊಂಡು ಬ್ರ್ಯಾಂಡ್ ಎಲ್ಲ ಚೇಂಜ್ ಮಾಡಿ ಮಾಡ್ತಿದ್ರು ಒಂದು ಆಪ್ರೇಷನ್. ಬಟ್ ಫೈನಲಿ ಅವರು ಸೇಲ್ಸ್ ಆಫೀಸಿಗೆ. ಸೊ ಅಲ್ಲಿ MIS ಆಗಿ ಹೋಗ್ಬಿಟ್ಟು ಸೇಲ್ಸ್ ಕೊಟ್ಟರೆ ಅಲ್ಲಿ ಕ್ಲೈಮ್ಸ್ ಡಾಟಾ ಬೇರೆ ಏನಿರ್ತಿದ್ರು, ಓನ್ಲಿ ಡಾಟಾ ಇರ್ತಿತ್ತು. ಅಲ್ಲಿ ತ್ಯಾಗರಾಜನ್ ಅಂತ ಒಬ್ಬರು ಟ್ರೈನಿಂಗ್ ಕೊಡ್ತಿದ್ರು. ಅಲ್ಲಿ ಇನ್ನೊಂದು ಅವ್ರ ಮೇನ್ ಕಂಪ್ನಿ ಇತ್ತು, ET ಜನರಲ್ ಗುಡ್ಸು, ಜನರಲ್ AC ಇರ್ತಿತ್ತು. ನಾನು ಈ ಕಡೆ ಎಲ್ಟೆಕ್ ಅಪ್ಲಯನ್ಸಸ್ಸಲ್ಲಿ ವೆಸ್ಟಾರ್ AC ಬ್ರ್ಯಾಂಡು.
ಸೊ ಅಲ್ಲಿ ಒಂದು ವರ್ಷ ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಎಲ್ಲ ಟೆಂಪ್ಲೇಟ್ ರೆಡಿ ಮಾಡಿ ಎಲ್ಲ ಪರ್ಫೆಕ್ಟಾಗಿ ಗೋಯಿಂಗ್ ಫಾರ್ವರ್ಡ್ ನಾಟ್ ರಿಕ್ವೈರ್ಡು ಏನೋ ಅಲ್ಲಿ ಐ ಥಿಂಕ್ ಅವರಿಗೆಲ್ಲ ಆಟೋಮೇಷನ್ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ಕಂಪ್ನಿಯೊಳಗೆ ನಾವು ಹೆಚ್ಚಿಗೆ ಏನು ಕೊಡ್ತೀವಲ್ಲ ಅದು ಕೂಡ ಕೆಲವೊಂದು ಲಾಸ್ ಆಗ್ತದೆ. ಸೊ ಎಕ್ಸೆಲ್ ಟೆಂಪ್ಲೇಟ್ ರೆಡಿ ಮಾಡಿ, ಟಾರ್ಗೆಟ್ ಅಚೀವ್ಮೆಂಟ್ ಹೆಂಗೆ, KPIs ಹೆಂಗೆ, ಆಲ್ KPIs ಸೆಟ್ ಮಾಡಿ, ಫಾರ್ಮುಲಾ ಹಾಕಿ ಒಳ್ಳೆ ಸ್ಟ್ರಕ್ಚರ್ ಮಾಡಿ ಈಜಿ ವೇ ಒಳಗೆ ಮಾಡಿಬಿಟ್ಟ. ದೆನ್ ಮ್ಯಾನೇಜರ್ ವಸ್ತು ದೊಡ್ಡ ಆರ್ಗನೈಸೇಷನ್ ಏನಿಲ್ಲ, ಭಾಳ ಕಡಿಮೆ SSL ಆಗ್ತಿತ್ತು, 200-300 crores ಟರ್ನ್ ಓವರ್ ಇತ್ತು. ಓವರಾಲಿ ಅವ್ರಿಗೆ ಅನ್ನಿಸ್ತು ನಾಟ್ ರಿಕ್ವೈರ್ಡ್ ಅರೌಂಡ್ ಅಲ್ಲಿ ಮಾಡಿ SAP ಕನೆಕ್ಷನ್ ಇತ್ತು, SAP ಒಳಗೆ ಆಟೋಮೇಷನ್ ರಿಪೋರ್ಟ್ ಬರ್ತಿತ್ತು, ಅವ್ರಿಗೇನು ಡೈಲಿ ಎಷ್ಟು ಸೇಲ್ಸ್ ಐತಿ ಏನಾದ್ರು ಸ್ಮಾಲ್ ಬರ್ತಿತ್ತು, ನಾಟ್ ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು. ಸೊ ಅದೇ ಟೈಮಿಗೆ ಏನಾಗ್ಬಿಡ್ತು, ಎಷ್ಟು ದಿವಸ ಅಂತ ನಾವು ಚೆನ್ನೈ ಒಳಗೆ ಇರಬೇಕು, ಕಲಬುರ್ಗಿಲಿಂದ ಭಾಳ ದೂರ ಹಿಂಗೆ ಅಂತಿತ್ತು. ಬೆಂಗಳೂರು ನೋಡ್ಬೇಕು ಅಂದ್ಕೊಂಡು ಬೆಂಗಳೂರಿಗೂ ಪ್ರಯತ್ನ ಪಟ್ಟ, ಒಂದು ಕಡೆ ಕೆಲಸ ಆಯಿತು. ಸೊ ಅಲ್ಲಿ ಏನಾಗ್ಬಿಡ್ತು, ಒಂದು 24 ಮಂತ್ರ ಅಂತ ಆರ್ಗ್ಯಾನಿಕ್ ಕಂಪ್ನಿ. ಸೊ ಆರ್ಗ್ಯಾನಿಕ್ ಕಂಪ್ನಿ ಅದು ಕಾರ್ಪೊರೇಟ್ ಆಫೀಸ್ ಹೈದರಾಬಾದ್ ಇತ್ತು. ಸೊ ಬೆಂಗಳೂರೊಳಗೆ ಇದಕ್ಕೆ ಬೆಂಗಳೂರು ಓಕೆ ಅಂದ ಲೊಕೇಶನ್, ಅದನ್ನು ಹೈದರಾಬಾದಕ್ಕೆ ಇಂಟರ್ವ್ಯೂ ಹೋದ, ಓಕೆ ಅಂದ್ಬಿಟ್ಟು ಸೆಲೆಕ್ಟ್ ಆಯಿತು. ಪ್ಯಾಕೇಜ್ ಚೆನ್ನಾಗಿ ಸಿಗ್ಬಿಡ್ತು, ಆಲ್ಮೋಸ್ಟ್ 4 lakhs ಅರೌಂಡ್ ಇದ್ಬಿಡ್ತಾವೆ. 21-23-20 ಇಲ್ಲಿ ಎಲ್ಟೆಕ್ನೊಳಗೂ ಚೆನ್ನಾಗಿ ಆಗಿಬಿಟ್ಟಿತ್ತು ಸಂಬಳ, 20 ಅಬೋ ಆಗಿತ್ತು, ಅಲ್ಲಿ 25-26 ನಿಯರ್ಲಿ ಹೋಗ್ಬಿಟ್ಟಿತ್ತು. ಸೊ ಎಲ್ಟೆಕ್ ಅಪ್ನಸ್ ನಾನು ಜಾಯ್ನ್ ಆಗಿ ಶ್ರೇಷ್ಠ 24 ಮಂತ್ರ ಆರ್ಗ್ಯಾನಿಕ್ ಕಂಪ್ನಿ ಅದು ಬೆಂಗಳೂರೊಳಗೆ ಇರ್ತಿತ್ತು. ಕೆಂಗೇರಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ನಿಂದ ಮುಂದಕ್ಕೆ ಹೋಗಿ ಬಿಡದಿ ರೋಡಿಗೆ ಹೋದ್ರೆ ಅಲ್ಲಿ ಇರ್ತಿತ್ತು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆದರೆ ನೆಕ್ಸ್ಟ್ ಅಲ್ಲಿ ವೇರ್ ಹೌಸ್ ಎಲ್ಲ ಅವ್ರದ್ದಿತ್ತು. ವೇರ್ ಹೌಸ್ನಲ್ಲೇ ನಾನು ಕೂತ್ಕೊಂಡು ಸೇಲ್ಸ್ ಕಾಂಟ್ರಾಕ್ಟ್ ಡಾಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟು ಮೇನಲ್ಲಿ ಮಾಡರ್ನ್ ಟ್ರೇಡ್ ಜಾಸ್ತಿ ಇರ್ತಿತ್ತು, ಇಲ್ಲಿ ಜನರಲ್ ಟ್ರೇಡ್ ಇರ್ತಿತ್ತು. POs ಬರೋದು, PO ಹೆಂಗೆ ಟ್ರ್ಯಾಕ್ ಮಾಡಬೇಕು, ಫೀಲ್ಡ್ ರೇಟ್ಸ್ ಏನು, ಎಷ್ಟು ಸೇಲ್ ಆಯಿತು, ಡಾಟಾ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. 1 ಮಂತ್ ಒಳಗೆ ಬೆಂಗಳೂರು ವೆದರ್ ಸೆಟ್ ಆಗಲಿಲ್ಲ, ವೀಸಿಂಗ್ ಪ್ರಾಬ್ಲಮ್ಮು, ಕೆಮ್ಮು, ನೆಗಡಿ, ಬಿಸಿಲು ನಾಣ್ಣವರು ಗೊತ್ತಿಲ್ಲ ಕೆಲವ್ರಿಗೆ ಸೆಟ್ ಆಗ್ತದೆ. ನೈಟೆಲ್ಲ ಕೆಮ್ಮು, ಕಾಫು, ನೆಗಡಿ, ವೀಸಿಂಗು, ದಮ್ಮಾಗಿ ಇಟ್ಸ್ ನಾಟ್ ಸೂಟೇಬಲ್ ಫಾರ್ ಮಿ ಅಂದ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಅಲ್ಲಿಂದ ಏನು ಮಾಡಬೇಕು. ಆ ಟೈಮ್ ನಾನು ಒಬ್ಬನೇ ಇರ್ತಿದ್ದೆ. ಸೊ ಚೆನ್ನೈ ಓನ್ಲಿ ನಾನು ಹೋಗೋದು ಬರೋದು ಮಾಡ್ತಿದ್ದೆ, ಇಮಿಡಿಯೇಟ್ ನೋಟಿಸ್ ಪೀರಿಯಡ್ ಹೋಗಿದ್ರು ಅವರು. ಸೊ ದೆನ್ ವರ್ಕಿಂಗ್ ಇನ್ MNC ಅವ್ರ ಕಂಪ್ನಿ ಒಳಗೆ ನಾವೇನು ವಿಚಾರ ಮಾಡಿದ್ವು, ಹೈದರಾಬಾದ್ಗೆ ಹೋಗಮ್ಮಿ ಸುಮ್ಮ ಊರ ಹತ್ರ, ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅದ ಅಂದ್ಕೊಂಡು ನಮ್ಮ ಕಂಪ್ನಿಯವ್ರಿಗೂ ಕೇಳಿದೆ. ಹೈದರಾಬಾದ್ಗೆ ಇಲ್ಲ, ನೀನು ಕರ್ನಾಟಕ ಹಿಂಗೆ ಅಪಾಯಿಂಟ್ ಮಾಡ್ಕೊಂಡಿದ್ವಿ, ನಿನಗೆ ಸಾಧ್ಯ ಇಲ್ಲ ಅಂದ್ಬಿಟ್ರು. ಸೊ ಓಕೆ ಅಂದ್ಕೊಂಡು ನೋ ರೀಸನ್ ಅಪ್ಸ್ಕೊಂಡಾಗಿ ಫೋನ್ ಏನೆಲ್ಲ ಅವ್ರು ಬಂದ್ರಿ ಹತ್ತಲಿಲ್ಲ. ಸೊ ಮೂಟು ಹೈದರಾಬಾದ್ ವೈಫ್ ಹಂಗೂ ಅದೇ ಕಂಪ್ನಿ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಅಲ್ಲಿ ಬಂದು ನಾನು ಕೆಲಸ ಹುಡುಕ್ತಾ ಇದ್ದೆ. ಒಂಥರ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಟ್ಟೆ ಎಲ್ಲ ಕಡೆ. ಅಲ್ಲಿ ಮತ್ತು 3-4 ಮಂತ್ಸ್ ನಾವು ಜಾಬ್. ದೆನ್ ಅಗೇನ್ ಮತ್ತೊಂದು ಕೆಲಸ ಸಿಕ್ಬಿಡ್ತು ಹೈದರಾಬಾದೊಳಗೆ. ಅದು ಪೆಟ್ ಡಯಟ್ ಪಿಕ್ಸ್ ಸ್ಟಾರ್ಟಪ್ ಕಂಪ್ನಿ. ಡಾಗ್ಗಳಿಗೆ ಮತ್ತು ಕ್ಯಾಟ್ಗಳಿಗೆ ಫುಡ್ ಪೌಡರ್, ನ್ಯೂಟ್ರಿಷನ್ ಪೌಡರು, ಫುಡ್ಡು ಈ ಥರ ಎಲ್ಲ ಕೊಡ್ತಾಯಿದ್ರು. PDF ಮತ್ತು ಇಂಡಿಯಾ ಇನೋವೇಷನ್ ಮೇನ್ ಕಂಪ್ನಿ, ಬಟ್ ಅವ್ರ ಬ್ರ್ಯಾಂಡ್ ಪೆಟ್ ಡಯಟ್ ಪಿಕ್ಸ್ ಅಂತ. ಅವ್ರು ಸ್ಟಾರ್ಟಿಂಗ್ ಭಾಳ ಇನ್ವೆಸ್ಟ್ ಮಾಡಿಬಿಟ್ರು. ಎಲ್ಲ ಡಾಕ್ಟರ್ಸ್ಗಳು ಕರ್ಕೊಂಡು, ಯಾಕಂದರೆ ಪೆಟ್ ಡಾಕ್ಟರ್ಸ್ಗಳು ಇರ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡು ವಾಸವ ಅಂತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರಾಮೋಜಿ ಫಿಲ್ಮ್ ಸಿಟಿ ಒಳಗೆ ಮಾಡಿದ್ರು 3 days. ಭಾಳ ಹೈ ಲೆವೆಲ್ ಕಾನ್ಫರೆನ್ಸು. ಐ ಥಿಂಕ್ 4-5 crores ಎಲ್ಲರ ಫ್ಲೈಟ್ ಚಾರ್ಜು, ಹೋಟೆಲ್ ಬುಕ್ಸು, ಕಾನ್ಫರೆನ್ಸು, 3 ಹೊತ್ತು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ, ನೈಟ್ ಡ್ರಿಂಕ್ಸ್, ಪಾರ್ಟಿ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಕಾನ್ಫರೆನ್ಸ್ ಯಾವ ಟೈಪ್ ಇರ್ತಂತ. ದೇ ಆಲ್ ಎಂಜಾಯ್ಡ್. ಸೊ ಅಲ್ಲಿ ನನಗೆ ಡಾಟಾಕ್ಕಿಂತ ಒಂದು ಆರ್ಗನೈಸೇಷನ್ ಸ್ಟಾರ್ಟಪ್ ಕಂಪ್ನಿ ಹೆಂಗೆ ವರ್ಕ್ ಮಾಡ್ತದೆ, ಯಾವ ರೀತಿ ಸ್ಟ್ರಗಲ್ ಪಡ್ತದೆ. ಸೊ ಡಿಸ್ಟ್ರಿಬ್ಯೂಟರ್ ಸ್ಟಾಕ್ ಕಳಿಸ್ತಿದ್ರು, ರಿಟರ್ನ್ ಜಾಸ್ತಿ ಬರ್ತಿತ್ತು, ROI ಕಮ್ಮಿ ಆಗ್ತಿತ್ತು. ನಾನು ಅಲ್ಲಿ ಅನಲೈಸ್ ಮಾಡಿದೆ ಎಷ್ಟು ಸೇಲ್ಸ್ ಆಗ್ತಿತ್ತು. 1 crore ಸೇಲ್ಸ್ ಆಗಿದ್ರೆ ಆಲ್ಮೋಸ್ಟ್ 60 lakhsವರೆಗೂ ರಿಟರ್ನ್ ಬರ್ತಿತ್ತು. ಬಟ್ ಸೇಲ್ಸ್ ಟೀಮ್ದವರು ಅದು ಹೈಡ್ ಮಾಡ್ತಾಯಿದ್ರು. ಜಸ್ಟ್ ಪಂಪಿಸ್ತಾವು ಅಂತಿದ್ರು. ಅಂದರೆ ಡಂಪ್ ಮಾಡಿ ಪಂಪ್ ಮಾಡ ಅಂತ, ಅಂದ್ರೆ ಸ್ಟಾಕ್ ಕಳಿಸ್ವಂತಿದ್ರು. ದೆನ್ ಇಟ್ಸ್ ಎಫೆಕ್ಟ್ ಯಾರಿಗಾಗಬೇಕು? ನೀನು ಮ್ಯಾನುಫ್ಯಾಕ್ಚರಿಂಗ್ ಮಾಡೀವಿ, ಫ್ಯಾಕ್ಟ್ರಿಯಿಂದ ವೇರ್ಹೌಸ್ಲಿಂದ ಜಾಸ್ತಿ ನಾರ್ತ್ ಇಂಡಿಯಾಕ್ಕೆ ಹೋಗ್ತಿತ್ತು, ಗುಜರಾತು, UP ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ದೆನ್ ಮತ್ತೆ ರಿಟರ್ನ್ ಬರಬೇಕು. ದೆನ್ ಕಂಪ್ನಿ ಒಳಗೆ ಸೇಲ್ಸ್ ಆಗಿದೆ ಅನ್ಬೇಕು, ಮತ್ತು ರಿಟರ್ನ್ ಬಂದಿದ್ದು ಹೆಂಗೆ ಅಕೌಂಟ್ ಕ್ಯಾಲ್ಕುಲೇಟ್ ಆಗಬೇಕು. ಮತ್ತು ನೆಕ್ಸ್ಟ್ ಮಂತ್ ಇದು ರಿಟರ್ನ್ ಬಂದಿದ್ದು ಬಿಟ್ಮೇಲೆ ಮತ್ತೆ ಇಲ್ಲಿ ಸೇಲ್ಸ್ ಹೆಚ್ಚಿಗೆ ಮಾಡೋರು. ಹಿಂಗೆ ನಡೆದ್ಮೇಲೆ ನಾನು ಒಂದು 6 ತಿಂಗಳಾಯಿತು. ಸೊ ನನಗೆ ಅವಾಗ ಅದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿಬಿಡ್ತು. ಇದು ಲಾಂಗ್ ಟರ್ಮ್ ಇದು ಕಂಪ್ನಿ ಇರಲ್ಲ, ಯಾಕಂದ್ರೆ ಕಂಪ್ನಿ ಲಾಸ್ನಾಗಿದ್ರೆ ಸಂಬಳ ಕೊಡೋದು ಕಷ್ಟ ಅಂದ್ಕೊಂಡು ಬೇರೆ ಕಡೆ ಹೋಗೋ ಪ್ರಯತ್ನ ಮಾಡೋದು. ಅವಾಗ ತಿಮ್ಲಾ ಫುಡ್ಸ್ ಅಂತ, ಅದು ಸ್ಟಾರ್ಟಪ್ ಕಂಪ್ನಿ.
ಪಾಪ್ಕಾರ್ನ್ ಮಾಡ್ತಾಯಿದ್ರು. ವೆರಿ ಬಿಗ್ ಆರ್ಗನೈಸೇಷನ್, ಬಿಗ್ ಮ್ಯಾನೇಜ್ಮೆಂಟ್, ಆಲ್ ನಾಲೆಜಬಲ್ ಪರ್ಸನ್, ಡಿಸಿಷನ್ ಮೇಕರ್, ಭಾಳ ಚೆನ್ನಾಗಿದ್ರು. ಸೊ ಅಲ್ಲಿ 1 ವರ್ಷ, ಆಲ್ಮೋಸ್ಟ್ 9 ಮಂತ್ಸ್, ನಿಯರ್ಲಿ 1 ಇಯರ್ ಕೆಲಸ ಮಾಡಿದೆ. ಚೆನ್ನಾಗಿ ಸೇಲ್ಸ್ ಇತ್ತು. ಜನರಲ್ ಟ್ರೇಡ್ ಜಾಸ್ತಿ ಇತ್ತು, ದೆನ್ ಮಾಡರ್ನ್ ಟ್ರೇಡ್ ಇತ್ತು. ನನಗೆ ಜನರಲ್ ಟ್ರೇಡ್ದವ್ರು ಇಂಟ್ರಿ ತೊಗೊಂಡು ಮಾಡರ್ನ್ ಟ್ರೇಡ್ ಹಾಕಿದ್ರು. ನನಗೆ MT ನಾಲೆಜ್ ಅಷ್ಟು ಇರಲಿಲ್ಲ. ದೆನ್ ಐ ಲರ್ನ್ ಮೆನಿ ಥಿಂಗ್ಸ್. ಅಲ್ಲಿ ಸ್ವಲ್ಪ 1 ಇಯರ್ ಆದಮೇಲೆ ಹೈ ಎಕ್ಸೆಪ್ಟೇಷನ್ ಏನೋ, ಜನರಲ್ ಟ್ರೇಡ್ದವ್ರು ಕೆಲವರು ರಿಸೈನ್ ಮಾಡಿದ್ರು. ಸೇಲ್ಸ್ ಒಳಗೆ ವೇರಿಯೇಷನ್ ಬಂದುಬಿಡ್ತು. ಓನ್ಲಿ ಒನ್ ಪ್ರಾಡಕ್ಟು ಪಾಪ್ಕಾರ್ನು, ಅದ್ರಾಗ ಒಂದು 4-5-6 ವೇರಿಯಂಟ್ ಇತ್ತು. ಬಟ್ ಫ್ಲೇವರ್ಸ್ ಚೇಂಜ್ ಇತ್ತು. ಬಟ್ ಓನ್ಲಿ ಪಾಪ್ಕಾರ್ನ್ ನನಗೆ ಸೇಲ್ಸ್ ಹೆಂಗೆ ಅಷ್ಟೆಲ್ಲ ದೊಡ್ಡ ಆಫೀಸ್ರು, ಹೈಟೆಕ್ ಸಿಟಿ ಒಳಗೆ, ಲೈಕ್ IT ಕಂಪ್ನಿ ಥರ, ಎಲ್ರಿ ಸಂಬಳ ಅದು, ಅದರ್ ಆ್ಯಕ್ಟಿವಿಟೀಸ್. ಸ್ಲೋಲಿ ಕಂಪ್ನಿ ಸ್ವಲ್ಪ ಲಾಸ್ ಆಗೋ ಪ್ರಯತ್ನ ಮಾಡ್ತು. ಸ್ಲೋಲಿ ಸಂಬಳ ಈ ತಿಂಗಳು ಕೊಡ್ತೀವಿ, ಮುಂದಿನ ತಿಂಗಳು ಕೊಡ್ತೀವಿ ಅನೌನ್ಸ್ ಮಾಡಿಬಿಟ್ರು. ಈ ಥರ ಪರಿಸ್ಥಿತಿ ಇದೆ, ನಮ್ಮ ಸೇಲ್ಸ್ ಆಗ್ತಾಯಿಲ್ಲ, ಮಾರ್ಕೆಟ್ ಒಳಗೆ ಸ್ವಲ್ಪ ಕಂಡೀಷನ್ ಹಂಗಿದೆ ಹಿಂಗಿದೆ ಅಂತ. ಅವ್ರು ಬೇರೆ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೂ ಅವರು ಪ್ರಯತ್ನ ಪಡಲಿಲ್ಲ. ಎಲ್ಲರೂ ಯುನಿಲಿವರ್ಲಿಂದ, ನೆಸ್ಲೆಲಿಂದ, ಪೆಪ್ಸಿಲಿಂದ, ಬಿಗ್ MNCಲಿಂದ ಬಂದಿದ್ರು. ಯಾಕಂದ್ರೆ ಎಲ್ಲಿ ಗುಡ್ ಆಫರ್ ಕೊಟ್ಟಿದ್ರು. ನಾವು ಸ್ಟಾರ್ಟಪ್ ಕಂಪ್ನಿ ಒಳಗೆ, FMC ಒಳಗೆ ಏನು ಮಾಡ್ತಾರೆ, ನೀವು ಎಲ್ಲ ಕಂಪ್ನಿ ಒಳಗೆ ಇರಲಿ, ಅವ್ರಿಗೆ ಬೇಕಾದ್ರೆ ಹೆಚ್ಚಿಗೆ ಸಂಬಳ ಕೊಡಿ. ಯಾಕಂದ್ರೆ ಅವ್ರ ಕಂಪ್ನಿ ಡೆವಲಪ್ ಆಗಬೇಕು. ಹೆಚ್ಚಿಗೆ ಸಂಬಳ ಕೊಟ್ಟು ತೊಗೊಂಡ್ಬಿಡ್ತಾರೆ, ಪೊಸಿಷನು ಚೇಂಜ್ ಆಗ್ತದೆ, ಕೆಲವರು ಬಂದುಬಿಡ್ತಾರೆ. ನಿಮ್ಮ ಲಕ್ ಸಕ್ಸಸ್ ಆದ್ರೆ ಕಂಪ್ನಿ ಗ್ರೋ ಆಗ್ತದೆ, ಬ್ಯಾಡ್ ಲಕ್ ಆದ್ರೆ ಮತ್ತೆ ನೀವು ತಿರುಗಿ ಆ ಕಂಪ್ನಿಗೆ ಹೋಗೋಕ್ಕಾಗಲ್ಲ. ಭಾಳ ವಿಚಾರ ಮಾಡಿ ಹೋಗಬೇಕು. ಅನಿವಾರ್ಯ ಇದ್ದವ್ರು ನಮ್ಮಂಥವ್ರು ಹೋಗ್ಬೋದು. ದೆನ್ ಅವ್ರು ಸ್ಟಾಪ್ ಮಾಡಿಬಿಟ್ರು, ಸ್ಯಾಲ್ರಿ ಕೊಡಲ್ಲ, ನೀವು ಹಿಂಗೆ ವರ್ಕ್ ಮಾಡೋದು, ಎಷ್ಟು ದಿವಸ ಇರಬೇಕು. ದೆನ್ ಅಗೇನ್ ನಾನು ರಿಸೈನ್ ಮಾಡಿ, ನಮ್ಮ ಮ್ಯಾನೇಜರ್ ಹೇಳಿದ್ರು ಇನ್ನೊಬ್ಬರು ಸೀನಿಯರ್, ನೀವು 3 ತಿಂಗಳು ಇಲ್ಲಿ ಬಂದು ಹೋಗಿ ನಿಮ್ಗೆ ದುಡ್ಡು ಎಷ್ಟಾದ ಕಂಪ್ನಿ ಒಳಗೆ ಯಾವಾಗಲೂ ದುಡ್ಡು ಕೊಡಲ್ಲ, ಕಂಪ್ನಿ ಆಲ್ಮೋಸ್ಟ್ ಲಾಸ್ನಾಗದ, ನಮ್ಗೆ ಒಳಗಿಂದ ಎಲ್ಲ ಏನು ಗೊತ್ತದ, ನೀನೇನು ಬರೋದು ಅವಶ್ಯ ಇಲ್ಲಪ್ಪ, ನೇರೋಣ ಮತ್ತೊಂದು ಕೆಲಸ ನೋಡೋಂತ ಪರ್ಸನಲಾಗಿ ಒಬ್ರು ಕರೆದು ಹೇಳಿದ್ರು ಫೈನಾನ್ಸ್ದವರು. ಆದರೂ ನಾನು ಫೈಟ್ ಮಾಡಿದೆ, ನಾನು ಸಂಬಳ ಕೊಡುವಂಥ ಮೇಲ್ ಹಾಕಿದೆ. ಕೆಲವೊಂದು ಸಲ ರ್ಯಾಶಾಗಿ ಮೇಲ್ ಹಾಕಿದೆ, ರ್ಯಾಶಾಗಿ ಮಾತಾಡಿದೆ. ಬಟ್ 1 ವರ್ಷ ಸಂಬಳ ಕೊಟ್ಟಿದ್ರು, ನಂಗೆ ತಾಳ್ಮೆ ಇರಬೇಕಾಗಿತ್ತು. ಬಟ್ ನಮ್ದೆಲ್ಲ ಸಂಬಳ ಕಡಿಮೆ, ಇಷ್ಟೆಲ್ಲ ಅವರೆಲ್ಲ ಎಂಜಾಯ್ ಮಾಡ್ತಾರಲ್ಲ, ನಮ್ಗೆ ಸಂಬಳ ಕೊಡ್ಲಿಕ್ಕೆ ಏನಾಗ್ತದೆ, ಎಲ್ಲ ಎಕ್ಸಿಕ್ಯೂಟಿವ್ ಡಾಟಾ ಬ್ಯಾಕ್ ಆ್ಯಂಡ್ ಟೀಮು, ನಾವು ಡಾಟಾ ಅನಲಿಸ್ಟ್ ಇದ್ದೀವಿ ಅಂತ ತಗೊಂಡು ಕೊಡಲಿಲ್ಲ. ಸೊ ಅಗೇನ್ ಜೈನ್ 3 ಮಂತ್ಸ್ ಐ ಥಿಂಕ್ ಮನೆಯೊಳಗಿದ್ದು ಅನಿಸುತ್ತೆ. ಬೇರೆ ಇಂಟರ್ವ್ಯೂ ಅಟೆಂಡ್ ಆಗ್ತಾಯಿದ್ದೆ. ದೆನ್ ಒಂದು ಸಲ ಕಾಲ್ ಬಂತು, MTR ಫುಡ್ಸ್ ಒಳಗೆ ಈ ಥರ ಕೆಲಸ ಇದೆ, ಜಾಯ್ನ್ ಆಗ್ತೀವಿ ಅಂತ. ದೆನ್ ಆಫ್ಲೈನ್ ನಾನು ಹೇಳಿದೆ, ಸರಿ ಆಫ್ ರೋಲ್ 3 ಪಾಸಿಬಲ್ ಆಗಲ್ಲ ಅಂದರೆ, ಇಲ್ಲ ಇದೇ ಥರ ಅಂದರು. ಮತ್ತು ಮನೆಗೆ ಅಂದ್ಬಿಟ್ರು, ಕೆಲಸನೇ ಇಲ್ಲ, ನೀವು ಆಫ್ ರೋಲ್ ಅಂದ್ಕೊಂಡು ಕೂತ್ರೆ ಹಂಗೆ 3 ಪೇನೇ ಇರಲಿ ಅಥವಾ ಡೈರೆಕ್ಟ್ ಕಂಪ್ನಿ ಪೇನೇ ಇರ್ಕೊಂಡು ಅಕ್ರೆಟಿವ್ ಪೇ ರೋಲ್ ಅಂತ ಹೇಳಿದ್ರು. ಸೊ ಓಕೆ ಅಂದ್ಕೊಂಡು ಜಾಯ್ನ್ ಆದ. ಗುಡ್ ಸಂಬಳ ಇತ್ತು. 1 ಇಯರ್ ಒಳಗಡೆ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ಭಯ, ಏನು ಜೀವನ ಇದು, ನನ್ನ ಕೈಯಲ್ಲಿ ಏನಿಲ್ಲಲ್ಲ, ಕಂಪ್ನಿ ಬಂದು ಲಾಸ್ ಆಗಿದ್ರೆ ನಾನು ಏನು ಮಾಡಲಿ, ಮತ್ತೆ ಕೆಲಸ ಹೋಗ್ತು ಅಂತ ಭಯ. ಬಟ್ ವೆರಿ ಬಿಗ್ ಆರ್ಗನೈಸೇಷನ್, ಕರ್ನಾಟಕದವ್ರು ಮ್ಯಾನೇಜ್ ಇದ್ರು, ಜೈಲನ್ ಸರ್ ಅಂತ. ಏನು ಟೆನ್ಷನ್ ತೊಗೊಳಪ್ಪ, ಏನಿಲ್ಲ, ನೀನು ಮನೆಯೊಳಗೆ ಇದ್ಕೊಂಡು ಕೆಲಸ ಮಾಡಂತ ವರ್ಕ್ ಫ್ರಮ್ ಹೋಮ್ ಮಾಡಿದ್ವಿ. ಸೊ 1 ಇಯರ್ ಆದಮೇಲೆ ನಾನು ಹೇಳಿದೆ, ಅವಾಗ ನನಗೆ ಇಂಟರ್ವ್ಯೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. 3 ಒಳಗಡೆ ಇನ್ನೊಂದು ಧನುಕಾ ಅಂತ ಗ್ರೋಟೆಕ್ ಕಂಪ್ನಿ, ಅಲ್ಲಿ 3ದೊಳಗೆ ಇನ್ನೂ 3 ಅವಾಗ ಅಮೆಜಾನ್ದೊಳಗೆ ಹೋಗಿತ್ತು. 3 ಅಮೆಜಾನ್ ಕೊಲಬಸ್. ಅದೇ ಟೈಮಿಗೆ ಅವ್ರು ಇಂಟರ್ವ್ಯೂ ತೊಗೊಂಡ್ರು, ಡಾಟಾ ಅನಲಿಸ್ಟ್ ಅಂತ. ಸೊ 1 ಇಯರ್ ಒಳ್ಳೆ ನಾಲೆಜ್ ಬಂದಿತ್ತು. ದೆನ್ ಆ ಟೈಮಿನ ಮ್ಯಾನೇಜರ್ ಟೆನ್ಷನ್ ತಗೊಂಡು ನಾನು ಅನ್ರೋಲ್ ಮಾಡ್ತೀನಿ ಅಂದ್ಕೊಂಡು MTR ಪೇರ್ ಒಳಗೆ ತೊಗೊತೀನಿ ಅಂದ್ಕೊಂಡು, ವರ್ಕ್ಲಾ ಇಂಡಿಯಾ ಅಂತ ಮೇನ್ ಮದರ್ ಕಂಪ್ನಿ. ಸೊ ನನಗೆ ಅನ್ರೋಲ್ ಒಳಗೆ ತೊಗೊಂಡ್ಬಿಟ್ರು. ಗುಡ್ ಪ್ಯಾಕೇಜ್ ಆ್ಯಂಡ್ ಇನ್ಸೆಂಟ್ ಬೋನಸ್ ಆಲ್ ಬರ್ತಿತ್ತು. ಬಟ್ ಲರ್ನಿಂಗ್ ಭಾಳ ಚೆನ್ನಾಗಿತ್ತು. ಸೊ ಕಂಟಿನ್ಯೂ ವರ್ಕ್ ಮಾಡಿದೆ. ಪವರ್ BI, ಡಾಟಾ, ಎಂಡ್-ಟು-ಎಂಡ್ FMCGs ಆ್ಯಂಡ್ ಮೋರ್ ದೆನ್ 1000 crores ಟರ್ನ್ ಓವರ್ ಕಂಪ್ನಿ. ಆ್ಯಂಡ್ AP ಕರ್ನಾಟಕ ನೆಕ್ಸ್ಟ್ ನಂತರ AP ತೆಲಂಗಾಣ ಒರಿಸ್ಸಾ ಹ್ಯಾಂಡಲ್ ಮಾಡೋದು. ಆಲ್ ಡಾಟಾ ಹ್ಯಾಂಡಲು, ಪ್ರೈಮರಿ, ಸೆಕೆಂಡರಿ, ಫುಲ್ ಎಂಡ್-ಟು-ಎಂಡ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕ್ಲೈಮ್ಸ್, ಡಿಸ್ಟ್ರಿಬ್ಯೂಟರ್ಸ್ ಕ್ವೈರೀಸ್, ಆಲ್ KPIs, ಸೇಲ್ಸ್ ಇನ್ಸೆಂಟಿವ್ ಆ್ಯಂಡ್ ಮಂತ್-ಆನ್-ಮಂತ್ ಸೇಲ್ಸ್ SSM ಇನ್ಸೆಂಟಿವ್ ಆ್ಯಂಡ್ ಎಂಪ್ಲಾಯ್ ಟ್ರ್ಯಾಕಿಂಗು, ಎಂಪ್ಲಾಯ್ ಜಾಯ್ನಿಂಗು, ಎಂಡ್-ಟು-ಎಂಡ್ ಎಕ್ಸ್ಪೀರಿಯನ್ಸ್ ಬಂದುಬಿಡ್ತು. ಸೊ ಕಮ್ಯುನಿಕೇಷನ್ ಚೆನ್ನಾಗಾಗ್ಬಿಡ್ತು, ಕಾನ್ಫಿಡೆಂಟ್ ಬಂದುಬಿಡ್ತು. ಪ್ಯಾಕೇಜು 10 lakhs ಅಬೋವ್ ಆಗಿಬಿಡ್ತು. ಸೊ ಡೇ ಟು ಡೇ ಇನ್ಕ್ರೀಸ್ ಆಗ್ತಾ ಹೋಯಿತು. ಒಂದು ಲೆವೆಲ್ ಗುಡ್ ಹ್ಯಾಪಿ. ದೆನ್ ಐ ಸ್ಟಾರ್ಟೆಡ್ ಟು ಸರ್ಚ್ ನ್ಯೂ ಜಾಬ್. ಹುಡುಕ್ತಾ ಇದ್ದೆ. ಸೊ ಸಾಕಾಗ್ಬಿಡ್ತು ಕೆಲವೊಂದ್ಸಲ. ಏನಿದು FMCG ಅಂದರೆ ಏನಂದರೆ ಪ್ರೆಷರ್ ಜಾಸ್ತಿ. ಬೆಳಗ್ಗೆ ಕಾಲ್ ಮಾಡ್ತಾರೆ, ರಾತ್ರಿ ಮಾಡ್ತಾರೆ. ಮಂತ್ ಎಂಡ್ ಆದರೆ 12 ಗಂಟೆ ಕೆಲಸ ಮಾಡಬೇಕು. ಫಸ್ಟ್ ವೀಕ್ ಇದ್ದರೆ ಸ್ಯಾಟರ್ಡೆ ಸಂಡೇ ಏನಿಲ್ಲ, ಮೀಟಿಂಗ್ ಅಂದರೆ ಇಟ್ಕೊಂಡು ಕೆಲಸ ಮಾಡಬೇಕು. ಅದು ಅನಿವಾರ್ಯನೇ. ಆ ಪ್ರೆಷರ್ ಒಳಗಿಂತ ಮತ್ತೆಲ್ಲಾದರೂ IT ಕಂಪ್ನಿ ನೋಡೋಣ ಅಂದ್ಕೊಂಡು ಪ್ರಯತ್ನ ಪಟ್ಟ. ಬ್ಯಾಕ್ಗ್ರೌಂಡ್ ಎಲ್ಲ FMCG, ಸ್ವಲ್ಪ ಸಿಗೋದ ಕಷ್ಟ ಯಾರಿಗೆ ಅಲ್ಲಿ. ಕಮ್ಯುನಿಕೇಷನ್ ಏನು ಇಂಪಾರ್ಟೆಂಟ್ ಇಲ್ಲ, ನಿಮ್ಮ ಸ್ಕಿಲ್ ಇದ್ರೆ ಸಾಕು. ಸ್ವಲ್ಪ ಬೇಸಿಕ್ ಕಮ್ಯುನಿಕೇಷನ್, ವಿತೌಟ್ ಕಮ್ಯುನಿಕೇಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಆದರೆ
ಆ ಐ ಟಿ ಕಂಪ್ನಿ ಪ್ರಾಜೆಕ್ಟ್ ಇರತಕ್ಕಂಥ ಹೆಚ್ಚಿಗೆ ನಾಲೆಜ್ ಎಫ್ ಎಮ್ ಸಿ ಜಿ ಒಳಗೆ ಇರ್ತಕ್ಕಂಥ ನಾವು ಜಾಸ್ತಿ ಡಾಟಾ ಹ್ಯಾಂಡಲ್ ಮಾಡ್ತೀವಿ, ಹೆಚ್ಚಿಗೆ ಪ್ರೆಷರ್ ಇರ್ತದೆ, ನ್ಯೂ ಟೂಲ್ ಯೂಸ್ ಮಾಡಿರ್ತೀವಿ ನಾವು. ಇಂಡಿಯನ್ ಎಫ್ ಎಮ್ ಸಿ ಜಿ ಯೂಸಿಂಗ್ ಅಡ್ವಾನ್ಸ್ ಟೆಕ್ನಾಲಜಿ, ಆರ್ಡರ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಎಂಡ್ ರಿಪೋರ್ಟ್ ಜನ್ರೇಷನ್ ಕೂಡ ಸಪ್ಲೈ ಚೈನ್ ಆಲ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಅಸೆಂಚರ್ನಲ್ಲಿ ಇಂಟರ್ವ್ಯೂ ಬಂದಿತ್ತು. ಸೊ ಫೈನಲಿ ಅಲ್ಲಿ ಜಾಯ್ನ್ ಆದೆ, ಅಲ್ಲಿ ಸೇಲ್ಸ್ ಆಪ್ರೇಷನ್ ಅಂತ. ಸೊ ನಾವು ಸ್ಟಿಲ್ ಐ ಆಮ್ ವರ್ಕಿಂಗ್ ಅಸೆಂಚರ್. ಆಲ್ಮೋಸ್ಟ್ 6 ಮಂತ್ ಆಯಿತು. ಗೋಯಿಂಗ್ ಗುಡ್. ಹ್ಯಾಂಡ್ಲಿಂಗ್ ಕ್ಲೈಂಟು, ಹ್ಯಾಂಡ್ಲಿಂಗ್ ಡಾಟಾ ಅಪ್ರಿಷಿಯೇಟ್ ಆಗ್ತಾಯಿದೆ. ಗುಡ್ ಇದ್ದದ್ದು ಗುಡ್ ಹೇಳಬೇಕು. ಸ್ಟಾರ್ಟಿಂಗ್ 1 ಮಂತ್ 2 ಮಂತ್ಸ್ ಭಯ ಬಂದುಬಿಟ್ಟಿತ್ತು, ಹೆದರಿಕೆ ಆಗಿತ್ತು. ಎಲ್ಲ ಸ್ಟ್ಯಾಂಡರ್ಡ್ ಚಂದ ನೀಟ್ ಡ್ರೆಸ್ ಮಾಡ್ಕೊಂಡು ಹೈಬ್ರೋ ಅನ್ನೋದು, ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ನನಗೆ ಅಂಜಿಕೆ ಬಂದುಬಿಟ್ಟಿತ್ತು. ಇವರೆಲ್ಲ ಭಾಳ ಜ್ಞಾನಿಗಳೇನು, ನಾಲೆಜ್ ಪರ್ಸನು ಅಂತ. ನಮ್ಗೆ ಇಲ್ಲಿ ಎಫ್ ಎಮ್ ಸಿಗೆ ಅಷ್ಟೇನು ಹೈ ಇಂಗ್ಲೀಷ್ ಅಂತ ಇಲ್ಲ, ಅಷ್ಟು ಕಲ್ಚರ್ ಇರಲ್ಲ. ನಾರ್ಮಲ್ ಆಫೀಸ್ ಥರ ಇರ್ತಿತ್ತು. ಕೋಹರ್ಟು ಅದು ಸ್ಟೈಲ್ದಾಗ ಮಾತಾಡೋದು, ಶಿಫ್ಟು ಒಂಥರ ಆ ಎನ್ವಿರಾನ್ಮೆಂಟ್ ನೋಡಿ ಭಾರಿ ಅನಿಸ್ಬಿಡ್ತು. ಆಮೇಲೆ ಕೆ ಟಿ ಸ್ಟಾರ್ಟ್ ಮಾಡಿದ್ರು, ಟ್ರೈನಿಂಗ್ ಕೊಟ್ಟರು. ಸೊ ಕ್ಲೈಂಟ್ ಕಡೆಯಿಂದ ಟ್ರೈನಿಂಗ್ ಕೊಡ್ಸೋಕೆ ಸ್ಟಾರ್ಟ್ ಮಾಡಿಬಿಡಿದ್ರು. ಒಂದು ತಿಂಗಳು 10 ದಿನದೊಳಗೆ 10 ದಿವಸದೊಳಗೆ ಸ್ವಲ್ಪ ಅರ್ಥ ಆಗಕ್ಕೆ ಬರುತ್ತೆ. ಯಾಕಂದ್ರೆ ಅವ್ರ ಇಂಗ್ಲೀಷ್ ಕ್ಲೈಂಟ್ ಎಲ್ಲ ಯುರೋಪ್ದವರು, ಅವ್ರ ಇಂಗ್ಲೀಷು ನಮಗೂ ಸ್ವಲ್ಪ ಅರ್ಥ ಆಗಕ್ಕೆ. ನಾರ್ಮಲಿ ಇಂಗ್ಲೀಷ್ ಕಷ್ಟ, ಅದರೊಳಗೆ ಯುರೋಪು ಯು ಕೆದವ್ರು ಬಂದು ಹೇಳೋರು. ಆ ಟೈಮ್ಗೆ ಅವಾಗ ಯು ಕೆದವರು ಬಂದು ಮಾತಾಡ್ತಾಯಿದ್ರು, ಕೆಲವು ಅರ್ಥ ಆಗ್ತಾಯಿರಲಿಲ್ಲ. 2-3 ಸಲ ಕೇಳ್ತಿದ್ದ. ಆಮೇಲೆ ಮುಂದೆ ಎಲ್ಲ ಪರ್ಫೆಕ್ಟಾಗಿ. ಸೊ ಫೈನಲಿ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವರು ನೀವು ಆರ್ ಗುಡ್ ಅಂತ 3% ಒಳಗೆ ನಮ್ಮ ಹೆಮ್ಕೆ ಎಲ್ಲ ಇವರು ಗುಡ್ ಅಂತ ಅವರು ಹೇಳಿದ್ರು, ಮಾಡ್ಕೊಂಡ್ಬಿಟ್ರು. ಸೊ ಆಲ್ಮೋಸ್ಟ್ ನಾನು ವರ್ಕ್ ತೊಗೊಂಡು ಎಲ್ಲ ಡಾಟಾ ಅನಲೈಸ್ ಮಾಡಿ, ಎಲ್ಲ ಪ್ರೆಸೆಂಟೇಷನ್ ಮಾಡಿ, ಆ್ಯಂಡ್ ದಟ್ ಸೇಲ್ಸ್ ಆಪ್ರೇಷನ್ ಗೋಯಿಂಗ್ ವೆರಿ ಸ್ಮೂತ್, ಚೆನ್ನಾಗಾಯಿತು, ಪ್ರಾಫಿಟ್ ಆಗ್ತಾಯಿದೆ. ಆಲ್ ಇನ್ವೆಂಟರಿ ಅವ್ರದ್ದು ಏನು ಇನ್ವೆಂಟರಿ ಇತ್ತು, ಏನು ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು. ಕ್ಲೈಂಟ್ B2B ಬಿಸ್ನೆಸ್ಸು ರೆವೆನ್ಯೂ ಚೆನ್ನಾಗಿ ಆಗ್ತಾಯಿದೆ. 3-4 ಟೈಮ್ ಮೀಟಿಂಗ್ ಒಳಗೆ ಅಪ್ರಿಷಿಯೇಟ್ ಮಾಡಿದ್ರು, 2 ಮೇಲ್ ಬಂತು. ಸೊ ಇದರಿಂದ ನಾನು ತಿಳ್ಕೊಂಡ, ಆ ವಾತಾವರಣ ನೋಡಿ ನಿನ್ನ ಹತ್ರ ಇಷ್ಟು ಜ್ಞಾನ ಇದೆ, ಈ ನಾಲೇಜ್ ಆಲ್ ಸ್ಕಿಲ್ ಇಟ್ಕೊಂಡು ಆ ಸ್ಟೈಲಿಸ್ಟ್ ನೋಡಿ ಹೆದರ್ಕೊಂಡು ಕೊಂಡಲ್ಲ ಅಂತ ಅನ್ನಿಸ್ಬಿಡ್ತು. ಬಟ್ ನಾವು ಬೇರೆ ಪ್ರಾಜೆಕ್ಟ್ಗಳಿಗೂ ಕರೀತಾ ಇದ್ದಾರೆ, ಇಲ್ಲಿ ಬಾ ಅಲ್ವಾ, ಯಾಕಂದ್ರೆ ನೀನು ಚೆನ್ನಾಗಿ ಮಾಡ್ತಾ ಇದ್ದ, ಕ್ಲೈಂಟ್ ಕಡೆಯಿಂದ ಅಪ್ರಿಷಿಯೇಟ್ ಗೊತ್ತು, ನಿನ್ನ ಸ್ಕಿಲ್ ಆ್ಯಂಡ್ ಥಿಂಕಿಂಗು, ಎನಲಿಟಿಕಲ್ ಥಿಂಕಿಂಗ್ ಚೆನ್ನಾಗಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆಯಾ, ಸಪ್ಲೈ ಚೈನ್ ಇರ್ಬೋದು, ಆಪ್ರೇಷನ್ನು, ಡಿಮ್ಯಾಂಡ್ ಅನಾಲಿಸಿಸ್ ಅಂತಿದೆ, ಪ್ರೈಸಿಂಗು, ಡೆಬಿಟ್ ಇನ್ಸೆಂಟಿವ್, ಆಲ್ಮೋಸ್ಟ್ 1000 to 2500 ಎಂಪ್ಲಾಯ್ ಇದ್ದಾರೆ ಎಲ್ಲ ಕೂಡಿ ಅನ್ಸುತ್ತೆ ಆ ಪ್ರಾಜೆಕ್ಟ್ ಒಳಗೆ. ಸೊ ಒಂದು ಹ್ಯಾಪಿ. ಎಲ್ಲಿಂದ ಬಂದ ಇಲ್ಲಿಗೆ ಬಂದ, ಹೈ ಪ್ಯಾಕೇಜ್, ಗುಡ್ ಕಂಪ್ನಿ. ಸೊ ಫ್ರಮ್ ಸ್ಟಾರ್ಟಿಂಗ್ ಕನ್ನಡ ಮಾಧ್ಯಮ ಬೆಳ್ಕೊಂಡ, ಆರ್ಟ್ಸ್ ಬಂದ, ಕಾಲೇಜ್ ಲೆಕ್ಚರ್ ಆದ, ರೆಡ್ ಎಫ್ ಎಮ್ ಬಂದ, ವೆಬ್ ದುನಿಯಾಕ್ಕೆ ಹೋದೆ, ಕೆಲಸ ಹೋಯ್ತು. ಆಚೆ ಮಸಾಲ ಹೋದ, ಅಲ್ಲಿ ಸಮಸ್ಯೆ, ಅಲ್ಲಿ ಸಂಬಳ ಕಡಿಮೆ, ಎಲ್ಟೆಕ್ ಅಪ್ಲಯನ್ಸ್ ಬಂದ, ಅಲ್ಲಿನ ಸಮಸ್ಯೆ. ಮತ್ತು ಬೆಂಗಳೂರಿಗೆ ಹೋದ, ಅಲ್ಲಿ ಆರೋಗ್ಯ ಸಮಸ್ಯೆ. ಆಮೇಲೆ ಹೈದರಾಬಾದ್ ಬಂದ, ಇಲ್ಲಿ ಕೆಲಸ ಇಲ್ಲ. ಮತ್ತೊಂದು ಕಡೆ ಸೇರ್ಕೊಂಡ, ಸ್ಟಾರ್ಟಪ್ ಕಂಪ್ನಿ, ಅದು ಬಂದಾಗ ಪ್ರಯತ್ನ ಪಡ್ತು. ಮತ್ತೊಂದು ಕೊಂಡು ಸೇರ್ಕೊಂಡ, ತಿಮ್ಲ ಪಡಿಸು, ಅದು ಬಂದಾಯಿತು. MTRಗೆ ಬಂದ, ಗ್ರೋತ್ ಆಯಿತು. ಆಮೇಲೆ ಅಸೆಂಚರ್ಗೆ ಬಂದ. ಸಮಸ್ಯೆ 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 ಅಂತ ಹೇಳ್ತಾ ಇದ್ದಿಲ್ಲ, ನೋ ಸಮಸ್ಯೆ. ಇದೆಲ್ಲವೂ ಪಾಠ, ಲರ್ನಿಂಗ್. ಜೀವನದಲ್ಲಿ ಪ್ರತಿಯೊಂದು ಹಂತಗಳು ಮುಗಿಸಿ ಬಂದಲ್ಲ ಪಾಠ. ಒಂದು ವೇಳೆ ನಾನು ಕಲಬುರಗಿ ಬಿಟ್ಟು ಚೆನ್ನೈಗೆ ಬರದೇ ಇದ್ರೆ ಹೆಂಗಿರ್ತಿತ್ತು? ಆಲ್ಮೋಸ್ಟ್ ಆಗಿ ಮಾಸ್ ಫೈರ್ ಆಗಿಬಿಟ್ಟಿತ್ತು. 2 FM ಒಳಗೆ ಎಷ್ಟೋ ಜನರಿಗೆ ತೆಗೆದಿದ್ರು ಅಥವಾ ಬಿಟ್ಟಿದ್ರು, ಏನೋ ಆಗಿತ್ತು. ಏನು ಮಾಡ್ತಿದ್ದ? ಭಯ ಆಗ್ತದೆ ಒಂದ್ಸಲ. ಕಲಬುರಗಿ ಒಳಗೆ ಏನು ಮಾಡೋಕ್ಕೂ ಕೆಲಸ ಇಲ್ಲ, ಇದ್ರೂ ಸಣ್ಣ ಪುಟ್ಟ ಕೆಲಸ, ಕಂಪ್ನಿಗಳಿಲ್ಲ, ನನ್ನ ಹತ್ರ ಸ್ಕಿಲ್ಲೂ ಇಲ್ಲ, ಇದ್ರೂ ಯೂಸ್ ಆಗಲ್ಲ ಅಂದ್ಕೊಂಡ. ಕನ್ನಡ ಮಾಧ್ಯಮ ಓದಿದ್ದು ಆರ್ಟ್ಸು. ಇಲ್ಲೆಲ್ಲರೂ ಅಂತಾರೆ, ನೀ ಏನು ಓದಿದ್ದಿ? ಆರ್ಟ್ಸ್. ಏನು ಸಬ್ಜೆಕ್ಟ್? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಮತ್ತು ಇಲ್ಲಿ ಯಾಕೆ ಬಂದು ಹಿಂಗೆ? ಬಟ್ ನನ್ನ ಜೊತೆಗಿರೋರೆಲ್ಲ MBA, BTech, ಕಂಪ್ಯೂಟರ್ ಸೈನ್ಸು, ಅವ್ರ ಜೊತೆಗೆ ಇರ್ತೀನಿ. ಸೊ ಐ ಆಮ್ ಹ್ಯಾಂಡ್ಲಿಂಗ್ ಟೀಮ್, ಕ್ಲೈಂಟ್ ಹ್ಯಾಂಡಲು, ಒಳ್ಳೆ KPI ಮಾಡಿ, ರಿಪೋರ್ಟ್ ರೆಡಿ ಮಾಡಿ, ಅನಲೈಸ್ ಮಾಡಿ, ಒಂದು ಲಾರ್ಜ್ ಕಂಪ್ನಿ ಪ್ರಾಫಿಟ್ನ ಹೋಗಿ ಮಾಡಿದ್ದೀನಿ. ಈವನ್ MTR ಪೋರ್ಟ್ಸ್ನಲ್ಲೂ ಈಗಲೂ ಅಪ್ರಿಷಿಯೇಟ್, ಆಲ್ ಕಾಂಟ್ಯಾಕ್ಟ್ ಇದ್ದೀನಿ, ಆಲ್ ಮ್ಯಾನೇಜರ್ಸ್ ಆಲ್ ಗುಡ್. ಅಲ್ಲಿ ಬಿಟ್ಟು ಹೋದೋ ಎಲ್ಲರೂ ಸಜೆಷನ್ ಕೇಳ್ತಿರ್ತಾರೆ. ಟೂಲ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಅನಲೈಸ್. ಪ್ರಾಬ್ಲಮ್ ಏನಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಸಿಚುವೇಶನ್ ಇದೆ, ಸಿಚುವೇಶನ್ ಏನು ಸಮಸ್ಯೆ ಇದೆ. ದೆನ್ ಡಾಟಾ ಡೌನ್ಲೋಡ್, ಏನಿದೆ ಹಿಸ್ಟಾರಿಕಲ್, ಏನಾಗ್ಬಿಡ್ತು ಸೇಲ್ಸ್ಗೆ, ಎಲ್ಲಿ ವೇರಿಯೇಷನ್ ಇದೆ, ಅದೆಲ್ಲ ತೊಗೊಂಡು ಅನಲೈಸ್ ಮಾಡಿ. ದೆನ್ ನಾನು ಏನು ಮಾಡ್ಬೋದು, ಎಲ್ಲ ಸ್ಟ್ರಕ್ಚರ್, ಎಲ್ಲಿ ಗ್ಯಾಪ್ ಬರ್ತಾ ಇದೆ,
ಎಲ್ಲಿ ಸೇಲ್ಸ್ ಡಿಗ್ರೋತ್ ಇದೆ, ಏನು ಟ್ರೆಂಡ್ ಇದೆ, ಯಾವ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ, ಇದೆಲ್ಲವನ್ನು ಮಾಡೋಕ್ಕಂದ್ರೆ ಡಾಟಾ ಬೇಕು. ಓರಲ್ಲಿ ಏನು ನಡೆಯಲ್ಲ. ಎವ್ರಿಥಿಂಗ್ಸ್ ಡಾಟಾ ವಿಲ್ ಸ್ಪೀಕ್. ನನಗೆ ಒಂದೊಂದು ಸಲ ಮೀಟಿಂಗ್ನಾಗ ಮಾತಾಡೋಕ್ಕೆ ಬರೆದ್ರು ನನ್ನ ಡಾಟಾ ಮಾತಾಡ್ಬಿಡುತ್ತೆ. ಸೊ ಹಿಂಗಾಗಿ ಜನರಲ್ಲಿ ಬಂತು. ಸೊ ಇದೆಲ್ಲ ಯಾಕೆ ಹೇಳೋದಂದ್ರೆ ನನಗೆ ವಿಚಾರ ಮಾಡ್ತಿದ್ದ, ಬ್ಲಾಗ್ಗಳು ಒಂದೆರಡು ಸಲ ಬರೆದಿದ್ದ ಹೇಳಬೇಕು ಅಂತ. ಮತ್ತು ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನಾದರೂ ಮಾತಾಡಬೇಕು. ಇಲ್ಲಿ ಭಯ ಇತ್ತು, ಕ್ಯಾಮ್ರಾ ಎದುರು ಹೆಂಗೆ ಬರಬೇಕು, ಸ್ವಲ್ಪ ನನ್ನ ಮುಖ ಹಿಂಗೆ ಆಗ್ತಿರ್ತವೆ ಅನ್ನೋನ್ಲಿ ನನಗೆ ಗೊತ್ತಿಲ್ಲ. ಅದೊಂದು ಭಯ. ಹಿಂಗಾದ ಜನ ಏನು ಅನ್ಕೋತಾರೋ. ಪ್ರಯತ್ನ ಪಡೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಮುಗಿಯುವವರೆಗೂ ನನಗೆ ಸಂತೋಷ ಅನ್ನಿಸ್ತು. ದಿನ ಹಿಂಗೆ ಹೊಸ ವಿಷಯ ಬಗ್ಗೆ ಮಾತಾಡೋಣ. ಏನು ವಿಷಯ ಮಾತಾಡೋದು ಗೊತ್ತಿಲ್ಲ. ಹೊಸದಾಗಿ ಒಂದೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಮಾತಾಡ್ತೀನಿ ಅಷ್ಟೇ. ಮುಂದಿನ ದಿನದೊಳಗೆ ನಿಮಗೂ ಕಾಲ್ ಮಾಡಿ ನಿಮ್ಮದು ವಿಚಾರಗಳನ್ನು ನಾನು ಕೇಳ್ತೀನಿ. ಈಗ ಜೀವನದೊಳಗೆ ಪ್ರತಿಯೊಬ್ಬರಿಗೆ ಏರಿಳಿತಿದ್ದೇ ಇರ್ತಾವೆ. ಆದರೆ ಹಿಂಗೆ ಥರ ಹೇಳೋದ್ರಿಂದ ನಿಮ್ಮ ಬದುಕೇ ನೀವು ತಿಳ್ಕೊತೀರಿ. ಈಗ ನಮ್ಮದು ರಮೇಶ್ ಅರವಿಂದ್ ಅವ್ರದ್ದು ಕಾರ್ಯಕ್ರಮ ಇರ್ತದಲ್ಲ, ಹಂಗೆ ಏನಂತೀರಿ, ಹೆಂಗೆ ವೀಕೆಂಡ್ ವಿತ್ ರಮೇಶ್ ಇರ್ತದೆ, ಅಲ್ಲಿ ಯಾರಿಗೋ ಕರ್ಕೊಂಡ್ಬಂದವ್ರದೆಲ್ಲ ಜೀವನ ಹೇಳ್ಬಿಡ್ತಾರೆ. ಕೆಲವೊಂದು ಸಲ ನಮ್ಮ ಜೀವನದೊಳಗೆ ಏನು ನಡೆದಿದೆ ಅಂತ ನಮಗೂ ಅರಿವಿರಲ್ಲ. ಈ ಥರ ಹೇಳ್ಕೊಂಡು ಕುಂತ್ಕೊಂಡಾಗ ನನಗೆ ಅನ್ಸಕತ್ತದ ಹೆಂಗೆ ಇದ್ದಿದ್ದು ಹೆಂಗೆ ಬಂದ್ಲತ್ತ. ಅಂದರೆ ನೀವು ಒಂದು ಸಲ ಕುಂತ್ಕೊಂಡು ಒಂದು ಕಡೆ ಹೋಗಿ ಕುಂತ್ಕೊಳ್ರಿ. ಒಂದು ಕುರ್ಚಿ ಮೇಲೆ ಹೋಗ್ತು, ಮೂಲೆಯಲ್ಲೋ ಹೊರಗಡೆ ಎಲ್ಲರೂ ಹೋಗಿ ಕುತ್ಕೊಂಡು ಪ್ರಾರಂಭದಿಂದ ಹೆಂಗೆ ನಮ್ಮ ಜೀವನ ಬದಲಾಗ್ಕೊಂತ ಬಂತು, ನೀವು ಎಲ್ಲೆಲ್ಲ ಬದಲಾಯಿಸ್ಕೊಂಡ್ರಿ, ಅವಾಗೆಲ್ಲ ನಿಮಗೆ ಕೆಟ್ಟದ್ದು ಅನಿಸಿತ್ತು, ಸರಿ ಅನಿಸಿರ್ಲಿಲ್ಲ, ಇವಾಗ ಅದು ಸರಿ ಅನ್ನಿಸ್ತಿರ್ತದೆ. ಅವಾಗ ಆಗಿದ್ದೇ ಈಗ ಸರಿಯಾಗೈತನು. ಅವಾಗ ಕೆಲವರು ಬೈದಿರ್ತೀರಿ, ಅಥವಾ ಕೆಲವರು ನಿಮ್ಗೆ ಬೈದಿರ್ತಾರೆ, ಕೆಲಸದಿಂದ ತೆಗೆದಿರ್ತಾರೆ, ಕೆಲಸದಿಂದ ನೀವು ಬಿಟ್ಟಿರ್ತೀರಿ, ಅಥವಾ ನೀವು ಎಲ್ಲೋ ಹೋಗಿರ್ತೀರಿ, ಅದೆಲ್ಲವನ್ನು ದಾಟಿ ಎಲ್ಲೋ ಒಂದು ಉತ್ತರಕ್ಕೆ ಹೋಗಿರ್ತೀರಿ. 500 ರೂಪಾಯಿ ಸಂಬಳ ಪ್ರಾರಂಭದೊಳಗೆ ನನಗೆ, ಈಗ ಒಂದು ತಾಸಿಗೆ ಅದಕ್ಕಿಂತ ಹೆಚ್ಚಿಗೆ ಬರ್ತದೆ ನಂಗಂತ. ಅಂದರೆ ಹೆಂಗೆ ಇದ್ದಿದ್ದು ಹೆಂಗೆ ಅಂತ ಇದ್ದಿದ್ದು ಇರಂಗಿಲ್ಲ ಅಂತ ಸಿದ್ದೇಶ್ವರ ಸ್ವಾಮಿ ಹೇಳ್ತಾರಲ್ಲ. ಅದಕ್ಕೆ ಭಾಷೆ ಒಂದೇ ಮುಖ್ಯವಲ್ಲ. ಇಂಗ್ಲೀಷ್ ಬರಲ್ಲ ಕಲ್ತ್ಕೋಬೇಕು ಸ್ಕಿಲ್. ಆರ್ಟ್ಸ್ ಇದ್ದೀನಿ, BA ಇದ್ದೀನಿ, ಕೆಲಸ ಸಿಗಲ್ಲ ಅಂತ ಕಲವರಿ ಒಳಗೆ ಕೂತ್ಕೊಂಡು ಊರಾಗ ತಿರುಗಾಡ್ಕೋದ್ಕಿಂತ ಪ್ರಯತ್ನ ಪಡ್ರಿ, ಬನ್ನಿರಿ, ಒಂದು ಕಂಪ್ನಿಗಳು ಮೊದಲು ಜಾಯ್ನ್ ಆಗ್ರಿ. ಪೋಕ್ಷೇಟರಿಗೆ ಹೋಗಿ ಕೆಲಸ ಮಾಡಿರಿ, ಎಷ್ಟೇ ಸಂಬಳ ಇರಲಿ. ಆ ಆ್ಯಟಿಟ್ಯೂಡ್ ಇಟ್ಕೋಬೇಡ್ರಿ, ನನಗೆ ಅಲ್ಲೇನು ಸಾಲ್ತದ, ನಾನು ಬೆಂಗ್ಳೂರಿಗೆ ಹೋದ್ರೆ ಹೈ ಲೆವೆಲ್ ಬೇಕು. ಕಲಬುರ್ಗಿನೇ ಇರಲಿ, ಬೆಂಗಳೂರು ಇರಲಿ, ಗಂಜಿ ತಿಂದಾದ್ರಲ್ಲಿ ಮನ್ಯಾಗಿಂದ ಕಟ್ಟಿ ರೊಟ್ಟಿ ಕಟ್ಕೊಂಡು ಹೋಗ್ರಿ. ತಿಂಗ್ಳಿಗೆ ಆಗಷ್ಟು ಒಂದು ಸಣ್ಣ ರೂಮ್ ಒಳಗಿರ್ರಿ, ಯಾರ್ದೋ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ, 1 ವರ್ಷ ಕೆಲಸ ಮಾಡಿರಿ. ಕಾಲ್ ಸೆಂಟರ್ ಮಾಡಿರಿ, ಇಲ್ಲ BPO ಇರಲಿ, KPO ಇರಲಿ, ಅಥವಾ ನಿಮ್ಗೆ ಏನು ಸ್ಕಿಲ್ ಅದ್ರೊಳಗೆ ಮಾಡಿರಿ. ಕಾರ್ಪೊರೇಟ್ ಸೆಕ್ಟರ್ ಒಳಗೆ ಹೋಗ್ರಿ, ಆ ಸಿಟಿ ಒಳಗೆ ಹೋಗ್ರಿ, ಕಲ್ತ್ಕೋರಿ. ಅದು ಆದಮೇಲೆ 1 ವರ್ಷ ಆದಮೇಲೆ ನಿಮಗೆ ಗುರು ಆಗಬೇಕಂತ ಸೆಟ್ ಬರ್ತದೆ. ಮೊದಲು ಪ್ರಯತ್ನ ಪಡ್ರಿ, ಹೆಜ್ಜೆ ಮುಂದೆ ಇಡ್ರಿ ಅಷ್ಟೇ. ನಾವು ಯಾಕೆ ಅಲ್ಲಿ ಹೋಗ್ಬೇಕು, ನಮ್ಮ ಊರಾಗ ನಾವು ಇರ್ತೀವಿ, ನಮ್ಮ ಹಣಿ ಬರ ಹಂಗದ. ನಮ್ಮ ಊರಾಗ ಕಂಪ್ನಿಗಳಿಲ್ಲ, ಇದ್ರೂ 2-3 ಕಂಪ್ನಿ ಕೆಲಸ ಇಲ್ಲ. ಈ ಕೆಲಸ ಸಿಗಲ್ಲ ಅಂದ್ರೆ ನಾವು ಜೀವನದ ಮುಂದೆ ಹೆಂಗೆ ಬರಬೇಕು. ಊರನವ್ರು ನಿಮ್ಮಂಥವ್ರು ಇದ್ದವ್ರು ಎಷ್ಟೋ ಜನ ಈಗ ಮುಂದೆ ಹೋಗಿ IT ಕಂಪ್ನಿಗಳು ಕೆಲಸ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಬೇಕಂತ ಏನಿಲ್ಲ, ಎಲ್ಲ ಕಡೆ ಅಸೆಂಚರ್ ಕಂಪ್ನಿ, ವಿಪ್ರೋ, ಇನ್ಫೋಸಿಸು, ಆಪ್ರೇಷನ್ ಅಂತ ಹುಡುಕ್ರಿ. ಅಲ್ಲಿ ಏನು ಒಂದು ಡಿಗ್ರಿ ಕೇಳ್ತಾರೆ, ಒಂದಿಷ್ಟು ಸ್ಕಿಲ್ ಕೇಳ್ತಾರೆ, ಒಂದಿಷ್ಟು ಎಕ್ಸೆಲ್ ಕಲ್ತ್ಕೊಳ್ರಿ. ಈಗ ಎಲ್ಲರ ಕೈ ಮೊಬೈಲ್ ಅದ, ಲ್ಯಾಪ್ಟಾಪ್ ಎಲ್ಲರಿಗೆ ಇರ್ತದೆ ಆಲ್ಮೋಸ್ಟ್, ಕಲ್ತ್ಕೊಳ್ರಿ. ಒಂದಿಷ್ಟು ಬೇರೆ ಬೇರೆ ಸ್ಕಿಲ್ ಕಲ್ತ್ಕೊಳ್ರಿ, ಫ್ರೆಷರಾಗಿ ಜಾಯ್ನ್ ಆಗ್ರಿ. ಆಮೇಲೆ ಅವರೇ ನಿನ್ಗೆ ಪೂರ ಅದ್ರ ಮೇಲೆ ಓದ್ಕೊಳ್ಳಿ ಕೆಲಸ ಕೊಡಲ್ಲ, 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಸ್ಲೋಲಿ ವಿಲ್ ಗ್ರೋ. ನನ್ನೇ ತೊಗೊಳ್ರಿ. ನಾನು ಹೇಳೋದಂದ್ರೆ ಮತ್ತೊಬ್ರು ಡೆವಲಪ್ ಆಗ್ರಿ ಇಷ್ಟೇ. ಮತ್ತು ಮುಂದೆ ಮತ್ತೊಂದು ವಿಡಿಯೋದಾಗೆ ಹಿಂಗೆ ಮಾತಾಡ್ಕೊತಿರ್ತೀನಿ. ಯಾವ ವಿಷಯ ಏನು ಮಾತಾಡೋಕೆ ಗೊತ್ತಿಲ್ಲ. ಇವತ್ತಿಂದ ಪ್ರಾರಂಭ ಮಾಡೀನಿ. ಬಸವ ಜಯಂತಿ, ಅಕ್ಷಯ ತೃತೀಯ, ಸೊ ಒಳ್ಳೆಯದು ಶುಭ ಮಾಡ್ಕೋಬೇಕಂತ ಪ್ರಾರಂಭ ಮಾಡಿದ್ದೀನಿ. ಬಸವ ಜಯಂತಿ ಶುಭಾಶಯಗಳು, ಅಕ್ಷಯ ತೃತೀಯದ ಶುಭಾಶಯಗಳು, ಎಲ್ಲ ಶುಭ ಆಗಲಿ. ಇವತ್ತು ನಿಮಗೂ ಒಳ್ಳೆಯದಾಗಲಿ, ನನ್ನ ಚಾನಲ್ ಒಳ್ಳೆಯದಾಗಲಿ. ಸೊ ಹೀಗೆ ನನ್ನ ಚಾನಲ್ ನೀವು ನೋಡ್ತಾ ಇರಿ. ಹೊಸ ವಿಷಯ ಬಗ್ಗೆ ಮಾತಾಡೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ನೋಡ್ತಾ ಇರ್ರಿ. ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇರಿ. ನಮಸ್ಕಾರ.